ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರೋ ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರೋ ನೀನೇ. ಈ ಏಳೇಳು ಲೋಕದ ಅಣುವಿನ ಇಹ ಪರದ ಸಾಧನಕ್ಕೆ ನೀ. ಗ್ರಾಮಸ್ಥರು ಮತ್ತು ಆನೇಕಲ್ ತಾಲೂಕಿನ ಗ್ರಾಮಸ್ಥರು ಹಾಗೂ ನಮ್ಮ ಮುಖ್ಯ ಮುಖಂಡರಂತ ನಮ್ಮ ಏರ ನಾರಾಯಣ ಸ್ವಾಮಿಯವರು, ಅವರ ಸ್ನೇಹಿತರುಗಳು ಹಾಗೂ ಹಿಂದೂ ಸಮಾಜದ ಎಲ್ಲ ಭಗಿನಿ ಬಂಧುಗಳು, ಮಹೋದಯರು, ಈ ಗ್ರಾಮದ ಹಿರಿಯರು ಎಲ್ಲರೂ ಸಹ ಸೇರಿ ಸಂಭ್ರಮದಿಂದ ಸಂತೋಷದಿಂದ ಭಾರತ ಮಾತೆಗೆ ಒಂದಿಷ್ಟು ನಾವು ಸಹ ತನು ಮನ ಧನಗಳನ್ನು ಅರ್ಪಿಸಿ ಈ ಧರ್ಮದ ಉನ್ನತಿಗೆ, ಸನಾತನ ಧರ್ಮದ ಕೀರ್ತಿಗೆ ನಾವು ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಸಹ ಭಾಗವಹಿಸಿದ್ದೀರಾ. ಹಾಗಾಗಿ ನಿಮ್ಗೆಲ್ರಿಗೂ ಸಹ ಅನಂತ ನಮನಗಳು. ಇನ್ನೇನು ವೇದಿಕೆಗೆ ನಮ್ಮ ಪ್ರಮೋದ್ ಮೊದಲೇಕ್ ಸರ್ ಸಹ ಬರ್ತಾ ಇದ್ದಾರೆ. ಇವತ್ತು ತುಂಬಾ ಕಾರ್ಯಕ್ರಮಗಳು ನಿಮಗೆ ಗೊತ್ತಿರಂಗೆ ಎಲ್ಲಾ ಕಡೆ ಸಮಾಜ ಸೇವಾ ಕಾರ್ಯಕ್ರಮ ನಡೀತದೆ. ಈಗಾಗಲೇ ನಮ್ಗಿದು 2ನೇ ಕಾರ್ಯಕ್ರಮ, ಇನ್ನೊಂದು ಕಾರ್ಯಕ್ರಮ ಕೆಂಗೇರಿ ದೊಡ್ಡಬೆಲೆನಲ್ಲಿ ಇದೆ. ಅವರು ನಿಮ್ ತರನೇ ಸಡಗರದಿಂದ ಎಲ್ಲ ಆಚರಿಸ್ಕೊಂಡು ಕಾಯ್ತಾ ಇದ್ದಾರೆ. ಫೋನ್ಗಳ ಮೇಲೆ ಫೋನ್ ಬರ್ತಾ ಇದೆ. ಅದಕ್ಕೆ ನಾನು ನಿಮ್ಮೆಲ್ಲರಲ್ಲೂ ಸಹ ಕ್ಷಮೆಯನ್ನ ಬೇಡಿ ಮೊದಲೇ ಒಂದಿಷ್ಟು ನಿಮ್ ಜೊತೆ ಒಂದಿಷ್ಟು ನನ್ನ ವಿಷಯಗಳನ್ನ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮೈಕನ್ನು ತೆಗೆದುಕೊಂಡಿದ್ದೇನೆ. ನಿಮ್ ತರನೇ ಅವರು ಸಹ ಕಾರ್ಯಕ್ರಮ ಸುಮಾರು ಒಂದು 470 ಕಡೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಇದೇ ರೀತಿ ಹಿಂದೂ ಸಮಾಜೋತ್ಸವ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೂ ಸಹ ನಡೀತಾ ಇದೆ. 100ನೇ ವರ್ಷದ RSS ನ ಒಂದು ಸಂಭ್ರಮದ ಕಾರ್ಯಕ್ಕೋಸ್ಕರ ನಮ್ಮ ಇಡೀ ಭಾರತದ ಜನತೆಗಳಿಗೆ ಭಾರತದ ಸಂಸ್ಕೃತಿ, ಭಾರತದ ಒಂದು ಕೀರ್ತಿಯನ್ನ ಪರಿಚಯ ಮಾಡಿಸ್ಲಿಕ್ಕೋಸ್ಕರ, ನಮ್ಮ ಧರ್ಮದ ಉನ್ನತಿಗೆ ಶ್ರಮಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಅದರಲ್ಲಿ ನಾವೆಲ್ಲರೂ ಸಹ ಮಾಡಬೇಕಾಗಿರುವಂತ ಅತ್ಯಂತ ಪ್ರಮುಖವಾದಂತ ಒಂದ್ 2-3 ವಿಷಯಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡೋಣಂತೆ. ನಮ್ಮ ಮಹಿಳೆ ಭಗಿನಿಯರು ಎಲ್ಲರೂ ಸಹ ಕಳಸಗಳನ್ನು ತೆಗೆದುಕೊಂಡು ಬಂದು ಸಂಭ್ರಮದಿಂದ ಬಂದಿದ್ದೀರಾ. ಕಳಸ ತೆಗೆದುಕೊಂಡು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಷ್ಟೇ ಅಲ್ಲ, ನೀವು ಸಹ ಒಂದಿಷ್ಟು ನಾವು ಓದುವಾಗೆಲ್ಲ ಬರೀ ನಮಗೆ ವಿದೇಶಿಯರು ಪರಕೀಯರು ದಾಳಿ ಮಾಡಿದ್ದು 16 ಸರಿ ದಂಡಯಾತ್ರೆ ಮಾಡ್ದ ಇದ್ರನ್ನೇ ಹೇಳಿದ್ರೆ ಹೊರತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಅಹಲ್ಯಾಬಾಯಿ ಹೋಳ್ಕರ್ ಅವರ ಪರಿಚಯನ ಮಾಡಿಸ್ಲೇ ಇಲ್ಲ ಇತಿಹಾಸದಲ್ಲಿ, ಪುಸ್ತಕದಲ್ಲಿ. ಹಾಗಾಗಿ ನೀವೆಲ್ಲರೂ ಸಹ ಸೌಭಾಗ್ಯವಂತರು. ಈಗ ಅವ್ರದ್ದೆಲ್ಲ ವಿಷಯಗಳು ಬರ್ತಾ ಇದೆ. ಶಿವಾಜಿಯ ಮಗ ಸಂಭಾಜಿರಾವ್ ಅಂತ ಒಬ್ಬ ಇದ್ದಾನೆ. ಅವನು 40 ದಿವಸ ನಮ್ಮ ಧರ್ಮಕ್ಕೋಸ್ಕರ ಇಡೀ ಜೀವಮಾನವನ್ನೇ ಕೊಟ್ಟಿದ್ದಾನೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಈಗ ಇತ್ತೀಚೆಗೆಲ್ಲ ಆ ವಿಷಯಗಳು ಬರ್ತಾ ಇದೆ. ಹಾಗಾಗಿ ದುರದೃಷ್ಟ ಇದು. ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಗೆ ಬೆಲೆಯನ್ನ ಸಿಕ್ಕುವಂಥದ್ದು ಈಗ ಒಂದು ಒಳ್ಳೆಯ ಹೊಸ ಕಳೆ ಕಾಣಿಸ್ತಾ ಇದೆ ಕೆಲವು ವರ್ಷಗಳಿಂದಾಗಿ. ಹಾಗಾಗಿ ನಾವೆಲ್ಲರೂ ಸಹ ಒಂದು ದಿವಸದ ಕಾರ್ಯಕ್ರಮ ಅಲ್ಲ, ಇಡೀ ಜೀವಮಾನ ಪರ್ಯಂತ ನಾವು ಒಂದಿಷ್ಟು ಎಚ್ಚೆತ್ಕೊಳ್ಬೇಕು. ಧರ್ಮಕ್ಕೆ ಈಗಾಗಲೇ ಜ್ಞಾನಿ ಉಂಟಾಗ್ತಾ ಇದೆ, ಆದ್ರೆ ಅದನ್ನ ಯಾರು ನಾಶ ಮಾಡ್ಲಿಕ್ಕಾಗಲ್ಲ. 1000 ವರ್ಷ ಪರಕೀಯರು ನಮ್ಮನ್ನ ಹಾಳಿ ಏನೇನು ಬೇಕೋ ಲಕ್ಷಾಂತರ ಜನನ ಕತ್ತಿಯ ಕೊನೆಯಿಂದ ನಮ್ಮನ್ನ ಸಾಯಿಸಿದ್ರು ಸಹ ಧರ್ಮ ಮತ್ತೆ ಯಾವಾಗ್ಲೂ ಸಹ ತಲೆ ಎತ್ತಿ ನಿಂತಿದೆ. ಯಾಕಂದ್ರೆ ಆ ಧರ್ಮ ಅನಾದಿ. ಇದು ಶ್ರೀಕೃಷ್ಣ ಪರಮಾತ್ಮ ಹೇಳದಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಧಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇಗೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಎಲ್ಲಿ ಧರ್ಮಕ್ಕೆ ಬಹಳ ತೊಂದರೆ ಉಂಟಾಗುತ್ತೋ, ಅಪಾಯ ಉಂಟಾಗುತ್ತೋ, ಅಧರ್ಮ ಜಾಸ್ತಿ ಆಗುತ್ತೆ. ಒಂದಿಷ್ಟು ಪುರುಷಾರ್ಥವನ್ನ ಸಾಧನೆ ಮಾಡ್ಲಿಕ್ಕೋಸ್ಕರ ನೀವು ಸಹ ಯೋಗ, ಧ್ಯಾನ, ಪ್ರಾಣಾಯಾಮ, ಸತ್ಸಂಗ, ಚೆನ್ನಾಗಿ ಒಂದಿಷ್ಟು ಎಕ್ಸರ್ಸೈಸ್ಗಳು ಮಾಡೋದು, ಇದನ್ನೆಲ್ಲ ದೇಹವನ್ನ ಶಕ್ತಿಯನ್ನ ಬಳಸ್ಕೊಂಡು ಆತ್ಮದ ಕಡೆ ಗಮನ ಕೊಡಬೇಕು. ಆತ್ಮದ ಅಷ್ಟು ಬೇಗ ದರ್ಶನ ಕೊಡುವುದಿಲ್ಲ. ಆತ್ಮ ಸಾಕ್ಷಾತ್ಕಾರ ಈಸಿಯಾಗಿ ದರ್ಶನ ಆಗುವುದಿಲ್ಲ. ಬರೀ ನಾವು ಎಂಟಡಿ ಗರ್ಭಗುಡಿನಲ್ಲೇನೆ ಪೂಜೆ ಮಾಡ್ಕೊಂಡಿದ್ರೆ ಕಷ್ಟ. ಅಲ್ಲೇ ದೇವ್ರಿಲ್ಲ, ಅಲ್ಲಿ ದೇವ್ರು ಎಲ್ಲಾ ಕಡೆ ಇದಾನಲ್ವೇ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ಅಂತ. ಇಲ್ಲಿ ಎಡಗಡೆ ಭಾಗದಲ್ಲಿ ಬಹಳಷ್ಟು ಸೌಂಡ್ ಬರ್ತಾ ಇದೆ. ಯಾಕೆ? ಒಂದ್ 5-10 ನಿಮಿಷ ಸಮಯ ಕೊಡಿ, ಆಮೇಲೆ ಶುರು ಮಾಡಿದ್ದೆ ಕತೆ. ಇದೇ ಪರಿಸ್ಥಿತಿ, ಇದೇ ಸನಾತನ ಧರ್ಮದ ದೇಶ, ಪವಿತ್ರ ಭೂಮಿಯಲ್ಲಿ ನಾವು ಹುಟ್ತೀವಿ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ಇರುವಂತ ಅವಕಾಶವನ್ನೇ ನಿಮಗೆ ಕೊಟ್ಟಿರುವಂತ ಪರಮಾತ್ಮ ಯಾವುದೋ ಪೂರ್ವಜನ್ಮದ ಪುಣ್ಯದಿಂದ, ನಿಮ್ಮ ಹಿರಿಯರ ಪುಣ್ಯದಿಂದ, ಆ ಜಗನ್ಮಾತಿ ಆಶ್ರಯದಿಂದ ಸಕಲ ಸಂಪತ್ತುಗಳು, ಆಯುರ, ಆರೋಗ್ಯ, ಉತ್ತಮ ಅಂತ ಗಂಡ, ಮಕ್ಕಳು, ಹೆಂಡತಿ, ಮನೆ, ಪರಿಸರ, ದೇಶ, ಮಣ್ಣು, ಈ ಪವಿತ್ರವಾದಂತ ಮಣ್ಣಿನಲ್ಲಿ ಜನನ, ಇದೆಲ್ಲವೂ ಸಹ ಸಿಕ್ಕಿದೆ ಅಂದ ಮೇಲೆ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡು ಹೇಗಾದ್ರೂ ಮಾಡಿ ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಂಡು ನಮ್ಮ ನೆನಪನ್ನ ಇಲ್ಲಿ ಬಿಟ್ಟು ಹೋಗ್ಬೇಕು. ಅದೇ ಮನುಷ್ಯ ಜೀವನದ ಉದ್ದೇಶ. ನೆನಪನ್ನ ಬಿಟ್ಟು ಹೋಗದೆ ಗುರುಗಳು ಎಲ್ಲಿ ಸಮಯನೇ ಇಲ್ವಲ್ಲ ಗುರುಗಳೇ. ಕೆಲಸ ಕಾರ್ಯ ಅದೇ ಆಗೋಗ್ಬಿಡುತ್ತೆ, ದುಡಿಮೆ ಸಂಪಾದನೆ ಆಗೋಗ್ಬಿಡುತ್ತೆ ಅಂತಂದ್ರೆ ಅದು ದೊಡ್ಡ ವಿಷಯ ಏನಲ್ಲ. ಪ್ರಾಣಿ ಪಕ್ಷಿಗಳು ನೋಡಿ ಬೆಳಿಗ್ಗೆ ಸಾಯಂಕಾಲ ಹಾರಾಡ್ತಾ ಇರ್ತವೆ. ನಾಳೆಯ ಊಟ ಗ್ಯಾರಂಟಿ ಇಲ್ಲ, ಅವಕ್ಕೆ ಯಾವ ಸೈಟ್ ತೆಗೆದುಕೊಂಡಿಲ್ಲ.
ಆದ್ರೆ ಕೆಕೆ ಅಂತ ಸಂತೋಷದಿಂದ ಹಾರಾಡ್ತವೆ. ಎಂದೂ ನಾವು ಜೀವಮಾನ ಪರ್ಯಂತ ಉಪವಾಸದಿಂದ ಒಂದು ನೆಲಕ್ಕೆ ಬಿದ್ದಿದ್ದು ನಾವು ಯಾರು ನೋಡೇ ಇಲ್ಲ. ಯಾರು ನೋಡಿದ್ರೆ ಕೈ ಎತ್ತಿ. ಆದ್ರೆ ಮನುಷ್ಯನಿಗೆ ಎಲ್ಲಾ ಸಕಲ ಸಂಪತ್ತು ಪರಮಾತ್ಮ ಕೊಟ್ಟಿರೋ ಸಹ ಚೆನ್ನಾಗಿದ್ರಿ ಏನ್ರಿ ಅಂದ್ರೆ ಇಷ್ಟುದ್ದ ಕತೆ ಹೇಳ್ತಾರೆ. ಅದಂಗಾಗಿದೆ, ಇದು ಹಿಂಗಾಗಿದೆ, ಇವ್ರಿಗೆ ಹಂಗಾಯ್ತು, ಅವ್ರಿಗೆ ಹಂಗಾಯ್ತು ಗುರುಗಳೇ ಅಂತ ಹೇಳ್ಬಿಟ್ಟು. ಹಾಗಾಗಿ ದಯವಿಟ್ಟು ವಿವೇಕಾನಂದ ಹೇಳಿದಂತೆ ಈಚ್ ಸೋಲ್ ಇಸ್ ಎ ಪೊಟೆನ್ಶಿಯಲಿ ಡಿವೈನ್. ಪ್ರತಿಯೊಬ್ಬರಲ್ಲೂ ಸಹ ಏನನ್ನಾದ್ರೂ ಸಾಧನೆ ಮಾಡುವಂತ ಶಕ್ತಿ ಪರಮಾತ್ಮನ ಒಳಗಡೆ ಅಡಗಿಸಿಟ್ಟಿದ್ದಾನೆ. ನಾವು ಅದನ್ನ ಪುರುಷ ಪ್ರಯತ್ನದಿಂದ ಎಲ್ಲ ದೇವ್ರ ಮೇಲೆ ಹಾಕಂಗಿಲ್ಲ. ನಮಗೂ ಸಹ ಪ್ರಯತ್ನ ಮಾಡ್ಲಿಕ್ಕೆ ಪರಮಾತ್ಮನ ಅವಕಾಶವನ್ನು ಕೊಟ್ಟಿದ್ದಾನೆ. ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ಕೊಟ್ಟಿದ್ದಾನೆ. ಮನುಷ್ಯನಿಗೆ ಮಾತ್ರನೇ ಕೊಟ್ಟಿರೋದು. ಅದಕ್ಕೆ ಅದನ್ನು ಬಳಸಿ ಒಂದಿಷ್ಟು ಧರ್ಮದ ರಕ್ಷಣೆ ಮಾಡ್ಲಿಕ್ಕೆ ಕಡೆ ಗಮನ ಕೊಡಬೇಕು. ಈಗಾಗಲೇ ಧರ್ಮದ ಅವನತಿಗಳು ಅಥವಾ ಅಲ್ಲಿ ದ್ರೋಹ, ದೇಶದ್ರೋಹ, ಇವೆಲ್ಲ ಕೆಲಸ ಬಂಗಾಳದಲ್ಲಿ ನಡೀತಾ ಇರೋದು ನೀವು ನೋಡ್ತಾ ಇದ್ರ. ಕೇರಳದಲ್ಲಿ ಆಗ್ತಾ ಇದೆ. ಪಕ್ಕದ ರಾಜ್ಯ ತಮಿಳ್ನಾಡಿನಲ್ಲಿ ಆಗ್ಲೇ ಎಷ್ಟು ನಡೀತಾ ಇದೆ ಅಂದ್ರೆ ಪಾರ್ಟಿ ಆಫೀಸ್ಗೆ ತಿಲಕ ಇಟ್ಕೊಂಡು ಹೋಗಿಲ್ವಂತೆ. ಎಲ್ಲ ಹೊಸೂರ್ನವ್ರ MLA ಹೇಳ್ತಾರೆ. ನಮ್ಮ ವಿಜಯದ ತಿಲಕ, ವಿಜಯದಶಮಿಯ ತಿಲಕ, ಅದಕ್ಕೆ ಅವ್ನು ನಮ್ಮ ಪಕ್ಕದಲ್ಲಿದ್ದು ನಮ್ಮ ದೇಶದ ಕೀರ್ತಿಯನ್ನು ಎತ್ತಿಡಿದು ನಿಮ್ಗೊಂದಿಷ್ಟು ನೀರು ಕೊಟ್ಟು ನಿಮ್ಮನ್ನ ಆರೋಗ್ಯ ವಿಚಾರಿಸುವಂತ ಮಕ್ಕಳಾಗಬೇಕಂದ್ರೆ ಇವಾಗ್ಲಿಂದ ಅವ್ನಿಗೊಂದಿಷ್ಟು ಇಂಥ ಕಾರ್ಯಕ್ರಮಗಳಿಗೆ ಇರ್ಬೋದು, ಗುರುಗಳ ಆಶ್ರಮಕ್ಕೆ ಇರ್ಬೋದು, ಒಂದಿಷ್ಟು ಧ್ಯಾನ ಮಾಡು ಅಂತ ಹೇಳೋದಿರ್ಬೋದು, ಒಂದಿಷ್ಟು ಯೋಗ ಮಾಡು, ಒಂದಿಷ್ಟು ಪ್ರಾಣಾಯಾಮ ಮಾಡು, ಒಂದಿಷ್ಟು ದೇಶ ಸೇವೆ ಮಾಡು, ಹಳ್ಳಿಗಳ ಸೇವೆ ಮಾಡು, ನಮ್ಮಂತೆ ಇತರರನ್ನಂತೆ ಕಾಣು ಅಂತ ನೀವು ಅವನಿಗೆ ತಿಳುವಳಿಕೆಯನ್ನು ಕೊಡುವಂತ ಸ್ಕೂಲ್ಗಳಿಗೆ ಹಾಕಿ ಕಡಿಮೆ ಮಾರ್ಕ್ಸ್ ಬಂದ್ರೂ ಪರವಾಗಿಲ್ಲ, ಅವನು ಉತ್ತಮವಾದಂತ ವ್ಯಕ್ತಿ ಆಗೋದ್ರ ಕಡೆ ನೀವು ಗಮನ ಕೊಡಬೇಕು. ಚಂದ್ರಶೇಖರ್ ಆಜಾದ್ ಅವ್ರ ಮನೆ ನಾವು ಖುದ್ದಾಗಿ ನೋಡಿದೀವಿ. ಉತ್ತರ ಪ್ರದೇಶದಲ್ಲಿ ಇದೆ. ಅರಮನೆ ಇದ್ದಂಗಿದೆ ಅವ್ರ ಮನೆ. ಈಗಾಗಲೇ ಅದೆಲ್ಲ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿದೆ. ಆದ್ರೆ ಅರಮನೆ ಇದ್ದಂಗಿದೆ. ಅಂತ ಮನೇಲಿ ಬಂದಂತ ಮಹಾಪುರುಷರು ಸ್ವತಂತ್ರಕ್ಕೋಸ್ಕರ, ನಮ್ಮ ದೇಶವನ್ನ ಎತ್ತಿಡಿದಕ್ಕೋಸ್ಕರ ಎಷ್ಟೆಲ್ಲ ಮಾಡಿದ್ರು. ಈ ಮಂತ್ರಿಗಳೆಲ್ಲ ಬರೀ ಅವ್ರ ಆಕಾಶದ ಎತ್ತರಕ್ಕೆ ಅಪಾರ್ಟ್ಮೆಂಟ್ಗಳು ಕಟ್ಕೊಳ್ಳೋದ್ರ ಕಡೆನೆ ಮುಳುಗೋಗ್ಬಿಟ್ಟು ನಮ್ಮ ಧರ್ಮದ ಬಗ್ಗೆ ಶ್ರದ್ಧೆ ಬರೀ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆಗೆ ಏನೋ ಒಂದಿಷ್ಟು ಎಲ್ಲ ಕೊಟ್ಟಂಗೆ ಆಸೆಗಳನ್ನೆಲ್ಲ ನಿಮ್ಗೆ ಇಟ್ಸ್ಬಿಟ್ಟು ಯಾವ ರೋಡ್ಗಳೆಲ್ಲ ಗುಂಡಿ ಕುದುರೆಗಳು ಬಿದ್ದಿದೆ, ಎಲ್ಲ ಬಿದ್ದು ಒದ್ದಾಡ್ತಾ ಇದೆ. ನಿಮಗೆ ಗೊತ್ತಿದೆ, ಅಭಿವೃದ್ಧಿಗಳಿಲ್ಲ. ಇದಕ್ಕೇನು ನಾವೆಲ್ಲ ಚುನಾಯಿಸಿ ಕಳಿಸಿರುವಂತದ್ದು. ನಮ್ಮ ಧರ್ಮದ ಬಗ್ಗೆ ನಮಗೆ ದ್ರೋಹ ಮಾಡೋದಕ್ಕೆ ನಾವೆಲ್ಲ ಚುನಾಯಿಸಿ ಕಳಿಸಿರುವಂತದ್ದು. ಅದರ ಬಗ್ಗೆ ಆಲೋಚನೆಯನ್ನ ಮಾಡಿ. ಹಾಗಾಗಿ ಧರ್ಮವನ್ನು ಎತ್ತಿಡಿಯುವಂತವ್ರಿಗೆ ನೀವು ಪ್ರೋತ್ಸಾಹವನ್ನ ಕೊಡಿ. ನೀವು ಅವೇರ್ನೆಸ್ ಕ್ರಿಯೇಟ್ ಆಗಿ ಬಹಳ ಬೇಗ ಜೀವನ ಹೋಗುವುದಕ್ಕೆ ಮುಂಚೆ ಏನಾದ್ರೂ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಬಳಸಿ ಇನ್ನೊಬ್ಬರಿಗೆ ಕಣ್ಣೀರು ಒರೆಸುವಂತ ಕೆಲಸ, ಅಸಹಾಯಕರಿಗೆ ನೆರವು ಕೊಡುವಂತ ಕೆಲಸ, ಅವರ ಜೀವನದಲ್ಲಿ ಉತ್ಸಾಹವನ್ನು ಮೂಡಿಸುವಂತ ಕೆಲಸ, ಅದನ್ನು ಮಾಡಿ ಅದು ಪೂಜೆಗಿಂತಲೂ ದೊಡ್ಡದು. ಪೂಜೆಗಿಂತಲೂ ಸಹ ದೊಡ್ಡದು. ಪೂಜೆ, ದೇವಸ್ಥಾನಗಳು ನಾವು ಮಾಡೋದೇನಕ್ಕಪ್ಪ ಅಂದ್ರೆ ದೇವರಿದ್ದಾನೆ ಅಂತ ಅವನಿಗೆ ಭಯ ಬರಲಿ, ಭಕ್ತಿ ಬರಲಿ, ಅವನ ಪಾಪ ಭೀತಿಯಿಂದ ಉತ್ತಮವಂತ ಆಚರಣೆ ಸಂಸ್ಕಾರಗಳನ್ನು ನಡ್ಸ್ಕೊಂಡು ಹೋಗ್ಲಿ ಅಂತ ಅಷ್ಟೇ ಹೊರತು ದೇವರು ಅಲ್ಲೇ ಇಲ್ಲ. ದೇವ್ರು ಎಲ್ಲ ನಮ್ಮ ಒಳ್ಳೆ ಕೆಲಸಗಳಿದ್ದಾನೆ. ಅದಕ್ಕೆ ವಿವೇಕಾನಂದರಾದಿಯಾಗಿ ಎಲ್ಲರೂ ಸಹ ಸ್ವಾಮಿ ಶಿವಾನಂದರಾದಿಯಾಗಿ, ಆನಂದಮೂರ್ತಿಗಳಾಗಿ ಆದಿಯಾಗಿ ಜೀವರಲ್ಲಿ ಶಿವನನ್ನ ನೋಡು. ಮಾನವ ಸೇವೆಯೇ ಮಾಧವ ಸೇವೆ, ದೇಶ ಸೇವೆಯೇ ಈಶ ಸೇವೆ, ಜನ ಸೇವೆಯೇ ಜನಾರ್ದನನ ಸೇವೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಸೊ ಹಾಗಾಗಿ ಆ ಕೆಲಸವನ್ನ ಮಾಡಿ. ನಿಮಗೆ ದೇವರು ಶಕ್ತಿ ಸಾಮರ್ಥ್ಯ ಕೊಟ್ಟಿಂದ ನಿಮ್ಮ ಹತ್ರ ಯಾರು ದುಃಖಿತರು ಬರ್ತಾರೆ, ನಿಮಗೆ ಯಾರು ಇಲ್ಲಿ ಧರ್ಮಕ್ಕೆ ದ್ರೋಹ ಬಗೆಯೋದು, ಅವ್ರಿಗೊಂದಿಷ್ಟೇನೋ ಆಮಿಷಗಳನ್ನು ಒಡ್ಡಿ ನೀನ್ ಎಲ್ಲಿಂದ ಹೊರಗಡೆ ಬಂದ್ಬಿಡು, ನಿಮ್ ದೇವ್ರು ಏನ್ ಮಾಡಿದಾನೆ, ನಿಮ್ ದೇವ್ರು ನಿಮ್ಗೆ ಏನ್ ಕೊಟ್ಟಿದ್ದಾನೆ, ನಾವು ಕೊಡ್ತೀವಿ, ಬಾ ಅಲ್ಲಿಗೆ ಬಾ, ಪ್ರಾರ್ಥನೆ ಮಾಡೋಣ, ಬಾ, ನಿನ್ಗೆ ಎಷ್ಟು ದುಡ್ಡು ಬೇಕು, ನಿನ್ಗೆ ಯಾರು ಕೆಲಸ ಬೇಕು, ನಿನ್ಗೆ ಎಲ್ಲಿ ಯಾವ ಕಾಲೇಜಲ್ಲಿ ಸೀಟ್ ಬೇಕಂತ ಹೇಳ್ಬಿಟ್ಟು ಆಮಿಷಗಳು ನೋಡಿ. ಈಗಾಗಲೇ ಎಲ್ಲ MG ರೋಡ್ ಸುತ್ತಮುತ್ತ ಇರುವಂತ ಆಸ್ಟಿನ್ ಟೌನ್, ಈಜಿಪುರ, ಕೋರ್ಮಂಗ್ಲ, ಆನೆಪಳ್ಳಿ ಎಲ್ಲ 40-50% ಆಲ್ರೆಡಿ ಎಲ್ಲ ಬದಲಾಗಿ ಹೋಗ್ಬಿಟ್ಟಿದ್ದಾರೆ. ನೀವೆಲ್ಲ ಆರಾಮಾಗಿ ಕುಳಿತಿದ್ದೀರ. ನಾವಲ್ಲೊಂದು ವೆಹಿಕಲ್ ರಿಪೇರಿ ಕೊಟ್ಟಿದ್ದು ಸಾಯಂಕಾಲ 8 ಗಂಟೆಗೆ, ಶುಕ್ರವಾರ ಸಾಯಂಕಾಲ 7-8 ಗಂಟೆಗೆ ಹೋದ್ರೆ ಎಲ್ಲ ಈ ಬಟ್ಟೆಗಳನ್ನ ಹಾಕೊಂಬಿಟ್ಟು ರೋಡಿನ ತುಂಬಾ 1000 ಜನ ಹೋಗ್ತಾ ಇದ್ದಾರೆ. ನಾನು ಯಾವ್ದಪ್ಪ ಇಲ್ಲಿ ದೊಡ್ಡ ಪ್ರೋಗ್ರಾಮ್ ಸಾಧಿಸಿದ್ರದ್ದು ಏನ್ ನಡೀತಿದೆ ಅಂದ್ರೆ ಅವ್ರು ಏನಿಲ್ಲ, ಎಲ್ಲ ನಮ್ಮನ್ ಮಿಮಿಕ್ರಿ ಮಾಡ್ಕೊಳಕ್ಕೆಲ್ಲ ಈ ಡ್ರೆಸ್ ನ ಚೂಡಿದಾರಗಳು, ಪಂಚೆ, ಶೆಲ್ಲೆಗಳು ಹೊಲ್ಸ್ಕೊಂಡು ಎಲ್ಲ ಜಲದುರ್ಗ ನಿರ್ಮಾತ, ಪುನರಾಗಮನ ಕಾರ್ಯ ಪ್ರೇರಕ, ಉತ್ತಮ ಪರಿಪಾಲನಾ ಪ್ರಜಾರಂಜಕ, ತ್ಯಾಗಧನಿ, ವಿಜ್ಞಾನ ಖನಿ, ಹೈಂದವಿ ರಾಜ್ಯ ಪ್ರತಿಷ್ಠಾಪಕ, ರಾಜಾಧಿರಾಜ, ಶ್ರೀಮಂತ ಶ್ರೀ 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 ಛತ್ರಪತಿ ಶಿವಾಜಿ ಮಹಾರಾಜ ಕೇ.
शत्रु राह में मिले हमने, जब जब शमशीरें चलती है माए भवानी। सनन आंधियां उठे शत्रु जड़ से ही मिटे हमने, माए भवानी, माए भवानी। ಎಲ್ಲ ದಾರಿ ಬಿಡಿ ಬರಿ ಮಾತಿ ಎಲ್ಲ ಚೆಕ್ಕಲ್ಲ ಅಂಗಟ್ಟು ನೀರು ಹಿಂಗಟ್ಟು ನೀರು ಮಾದಯ್ಯನಿಗೆ ಪಟ್ಟೆಟ್ಟು ನೀರು ಎತ್ತುಕು ನೀರು ಬಿತ್ತುಕು ನೀರು ನಮ್ಮು ಮಾದಯ್ಯನಿಗೆ ಪಟ್ಟೆಟ್ಟು ನೀರು ಏಳು ಮಲೆ ಮ್ಯಾಲೆ ನೀ ಕುಂದ ಮಾದೇವ ನಗು ಮಲೆ ಮ್ಯಾಲೆ ನೀ ನಿದ್ದೆ ಮಾಡೋ ಮಾದೇವ देवी की गंगम्मा देवी की श्री कृष्ण देवराय की शिवाजी प्रताप सिंह की राणा प्रताप सिंह की बोलो भारत माता की। मीनाक्षी सुंदरेश्वर साक्षी शंकरी गुरुगुह समुद्भवी श्रीदेवा अमर मोचनी पंकज लोचनी पद्मासन वाणी हरिलक्ष्मी विनुते शाम्भवी श्यामळे मीनाक्षी सुंदरेश्वर साक्षी शंकरी गुरुगुह समुद्भवी श्रीदेवा अमर ರಾಮನ್ನೇ ಗೆದ್ದು ಬಿಟ್ಟನು ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ ಇದು ರಾಮ ಮಂತ್ರ ಸಾರ ಹನುಮಂತನ ಶಕ್ತಿಯ ಪಾರ ರಾಮ ಲಕ್ಷ್ಮಣನ ಪುತ್ರೋನಯ್ಯ ಪುಟ್ಟ ಮಕ್ಕಳ ನಾಯಕ ಆಂಜನೇಯ ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ಹಿಂದೇನಪ್ಪ ಅಂತೆ ಹೃದಯ ತೋರಿ ಎಲ್ಲೊಂದು ಕಾಪಾಡಪ್ಪ ರಾಮದೂತನಾಗಿ ಹೋದನು ಹನುಮ ರಾಮಮುದ್ರೆ ಸೀತೆಗಿದ್ದನು RSS ಕಾರ್ಯಕರ್ತರ ಜೊತೆಗೆ ಸಮಾಲೋಚನೆ ಮಾಡಿ ಅವಾಗ ಏನು ಅಂತ ನಾವು ಗೊತ್ತಾಗತ್ತೆ. ದೂರ ನಿಂತ್ಕೊಂಡ ಬೊಗಳುವಂತ ಪ್ರಕ್ರಿಯೆ ಮಾಡಕ್ ಹೋಗಬೇಡ್ರಿ. RSS ಎನ್ನುವಂತ ಸಿಂಹ ಆನೆ ಅದರ ಪಾಲಿಗೆ ಅದು ಹೋಗ್ತಾ ಇದೆ.
ಹಿಂದೂ ಸಮಾಜದಲ್ಲಿ ಜಾಗೃತಿ ಸಂಘಟನೆ ಒಗ್ಗಟ್ಟನ್ನ ಮೂಡಿಸ್ತಾ ಇರುವಂತ ಏಕೈಕ ಸಂಘಟನೆ ಯಾವುದಾದ್ರೂ ಇದ್ರೆ ಅದು RSS ಅಂತ ಒಂದು ನೆನಪಿಟ್ಕೊಳ್ಳಿ. RSS ಅನ್ನುವಂತ ಒಂದು ಸಂಘಟನೆ ಅಲ್ಲ, ಒಂದು ಸಿದ್ಧಾಂತ, ಒಂದು ವಿಚಾರ. ಸೊ ಅಂತ ಶ್ರೇಷ್ಠ ವಿಚಾರವನ್ನ ನಿರಂತರವಾಗಿ ಇಲ್ಲಿಯವರೆಗೆ ಮಾಡ್ತಾ ಬಂದಂತದ್ದನ್ನ ಇದನ್ನು ಕೋಮುವಾದಿ ಅಂತ ಹೇಳ್ತೀರಿ, ಇದು ಜಾತೀಯವಾದಿ ಅಂತ ಹೇಳ್ತೀರಿ, ಇದು ಭಯೋತ್ಪಾದಕ ಸಂಘಟನೆ ಅಂತ ಅನ್ನುವರೆಗೆ ಕೂಡ ಮಾತಾಡಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿಮ್ಮ ಮೈಯಲ್ಲಿ? ಸೊಕ್ಕ ಯಾವುದನ್ನ ಏನ್ ಮಾಡಬೇಕು ಇದೇ ಮಾತನ್ನ ಮುಸ್ಲಿಂ ಸಂಘಟನೆಗಳಿಗೆ ಹೇಳೋ ಅಂತ ತಾಕತ್ತು ನಿಮ್ಮಲ್ಲಿದೆಯಾ? ಮುಸ್ಲಿಂ ಅಂದ ತಕ್ಷಣನೇ ಬಾಯಿ ಮುಚ್ಕೊಂಡು ಬಾಲ ಮುದ್ರಕೊಂಡು ಇವತ್ತು ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡುವಂತ ಮಾನಸಿಕತೆ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ನಾವು ಮಾಡ್ತಾ ಇರುವಂತ ಕಾರ್ಯ ಏನು ಅಂತನ್ನುವಂಥದ್ದೇ ಇವತ್ತು ವಿರೋಧಿಗಳಿಗಿರ್ಬೋದು ಅಥವಾ ಹಿಂದೂ ಸಮಾಜಕ್ಕಿರಬಹುದು, ಅದಕ್ಕೆ ತಿಳಿಸಿ ಕೊಡಬೇಕು ಅಂತಾನೆ RSS ಇಡೀ ದೇಶದಲ್ಲಿ 1,00,000 ಸಭೆಗಳನ್ನ ಮಾಡ್ತಾ ಇದೆ. ನನಗನ್ಸುತ್ತೆ ಈಗಾಗಲೇ ಸುಮಾರು 50,000 ದಾಟಿ ಹೋಗಿರ್ಬೋದು. ಇಲ್ಲಿ ನಿಷ್ಠೆ ಇದೆ, ಶ್ರದ್ಧೆ ಇದೆ, ಪ್ರಾಮಾಣಿಕತೆ ಇದೆ, ತ್ಯಾಗ ಇದೆ, ಬಲಿದಾನ ಇದೆ, ಒಂದು ವಿಚಾರ ಇದೆ. ರಾಜಕೀಯ ವಿಚಾರ ಅಲ್ಲ, ಸ್ವಾರ್ಥದ ವಿಚಾರ ಅಲ್ಲ, ಜಾತಿಯ ವಿಚಾರ ಅಲ್ಲ. ಎಲ್ಲವನ್ನೂ ಮೀರಿ ದೇಶಭಕ್ತಿಯನ್ನ, ಹಿಂದೂ ಸಮಾಜದಲ್ಲಿರುವಂತ ಒಡಕನ್ನ ಏಕತೆ ಮಾಡಿ, ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದಗಳನ್ನ ಮರೆತು ನಾನು ಹಿಂದೂ, ನಾವು ಹಿಂದೂ, ನಾವು ಬಂದು ನಾವು ಒಂದು ಅನ್ನುವಂತ ಭಾವನೆಯನ್ನ, ಶಿಕ್ಷಣವನ್ನ, ಸಂಸ್ಕಾರವನ್ನ ಕೊಡ್ತಾ ಇರುವಂತಹದ್ದೇ RSS ಅಂತ ನೆನಪಿಟ್ಕೊಳ್ಬೇಕು. ಬಂಧುಗಳೇ, ನೀವು ಜಾತೀಯ ಸಂಘಟನೆಗಳನ್ನ ನೋಡಿರ್ಬೋದು. ವ್ಯಾಪಾರಿ ಸಂಘ, ಮಹಿಳಾ ಸಂಘ, ರೈತ ಸಂಘ, ಇನ್ನೆಲ್ಲ ಬೇರೆ ಬೇರೆ ಇದ್ರೆ ಅದಕ್ಕೆ ಏನು ತೊಂದರೆ ಕೊಡಲ್ಲ. ಇವರೆಲ್ಲರನ್ನೂ ಸೇರಿಸಿ ಹಿಂದೂ ಸಂಘಟನೆ ಅಂದ ತಕ್ಷಣನೇ ಕರೆಂಟ್ ತೆಗೆಯೋದು, ಕಿರಿಕಿರಿ ಮಾಡೋದು, ಪರ್ಮಿಷನ್ ತಗೊಳ್ರಿ, ಅಲ್ಲಿ ಹೋಗ್ಬೇಡ್ರಿ, ಇಲ್ಲಿ ಹೋಗ್ಬೇಡ್ರಿ, ಸೊಕ್ಕೆನ ಮೈಯಾಗ ಸೊಕ್ಕ. ಈ ದೇಶವನ್ನು ಉಳಿಸೋಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ, ಸ್ವಾರ್ಥಕ್ಕಲ್ಲ. ಇನ್ನು 2 ನಿಮಿಷ ಕರೆಂಟ್ ಬರ್ದೇ ಇದ್ರೆ ನಾನೇ ಅನೌನ್ಸ್ ಮಾಡಿದ್ದೆ, ನಡ್ರಿ ಹೋಗೋಣ ಎಸ್ಕಾಂ ಅಥವಾ KEB ಆಫೀಸ್ ಹೋಗಿ ನುಗ್ಗೋಣ ನಡ್ರಿ ಅಂತ ಹೇಳಿದ್ದೆ ನಾನು. ಯಾಕೆ? ಸೊಕ್ಕ ಗೊತ್ತಿದೆ ಇಲ್ಲ, ಈ ಕಾರ್ಯಕ್ರಮ ಇದ್ದಿದ್ದು ಗೊತ್ತಿದೆ ಇಲ್ಲ. ಎಕ್ಸ್ಟ್ರಾ ಲೈಟ್ ಕೊಡಬೇಕು, ಪವರ್ ಕೊಡಬೇಕು ಬಿಟ್ಟು ನಾಟಕ ಮಾಡ್ತೀರಿ, ಇದು ನಡೆಯಂಗಿಲ್ಲ. ಇಂಥ ಬಹಳ ಎದುರಿಸಿದೀವಿ ನಾವು. ಅದಕ್ಕೆ 100ನೇ ವರ್ಷ ನಿರಂತರವಾಗಿ 100 ವರ್ಷ ಕೆಲಸ ಮಾಡ್ತಾ ಬಂದಿದ್ದೀವಿ. ಹಿಂದೂ ಸಮಾಜದಲ್ಲಿ ಒಂದು ತಾಕತ್, ಶಕ್ತಿ, ಶೌರ್ಯ, ಧೈರ್ಯವನ್ನು ಮೂಡಿಸಿದಂತಹ RSS ನ ಸಂಸ್ಕಾರ ಪಡೆದಂತಹ ಕಾರ್ಯಕರ್ತರು ನಾವು. ಬಂಧುಗಳೇ, ಇನ್ನೂ ಬಹಳಷ್ಟು ಕೆಲಸ ಮಾಡಬೇಕಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿದ್ದು ಇನ್ನೂ ಬ್ರಿಟಿಷರು ಇದ್ರು, ಇನ್ನೂ ಕ್ರಿಶ್ಚಿಯನ್ರ ಆಡಳಿತ ಇತ್ತು. ಬ್ರಿಟಿಷರು ಅಂತಂದ್ರೆ ಕ್ರಿಶ್ಚಿಯನ್ರ ಆಡಳಿತ ಇನ್ನೂ ಇತ್ತು, ಇನ್ನೂ ಇದ್ರು. ಅವರು ಭಾರತೀಯರ ಗುಲಾಮರಿದ್ದೀವಿ ನಾವು. ಅಂತ ಸಮಯದಲ್ಲಿ ಒಬ್ಬ ವ್ಯಕ್ತಿ, ಡಾಕ್ಟರ್ ಪದವಿ ಪಡೆದಂತ ಒಬ್ಬ ವ್ಯಕ್ತಿಗನಿಸ್ತು, ಇವತ್ತಿಲ್ಲ ನಾಳೆ ನಮಗೆ ಸ್ವಾತಂತ್ರ್ಯ ಸಿಗತ್ತೆ,
ಆದರೆ ಈ ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ಹಿಂದೂ ಸಮಾಜ, ಹಿಂದೂಗಳು, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಉಳಿಬೇಕಾದ್ರೆ ನಾನು ಈಗಲೇ ಒಂದು ಸಂಘಟನೆ ಕಟ್ಟಬೇಕು. ಕಾರಣ ಏನು? 1000 ವರ್ಷ ನಾವು ಗುಲಾಮರಿದ್ದೀವಿ. 800 ವರ್ಷ ಮೊಘಲರು ಮುಸ್ಲಿಮರಿಂದ ಆಡಳಿತ ದಾಳಿ ಮಾಡಿ ಸಂಘರ್ಷದ ಆ ದಿನಗಳು 800 ವರ್ಷ. 200 ವರ್ಷ ಕ್ರಿಶ್ಚಿಯನ್ರ ರೂಪದಲ್ಲಿ ಈ ಬ್ರಿಟಿಷರು ಬಂದರು. ಸೊ ಹೀಗೆ 1000 ವರ್ಷ ಗುಲಾಮಗಿರಿಯ ಆ ಛಾಯೆ, ಅಧ್ಯಯನ, ಚಿಂತನ, ಮಂಥನ ಮಾಡಿದಂತ ಡಾಕ್ಟರ್ ಕೇಶವ್ ಬಲರಾಮ್ ಹೆಡ್ಗೇವಾರ್ ಅವ್ರು ಹೇಳಿದ್ರು, ಮತ್ತೆ ನಾವು ಗುಲಾಮರಾಗಬಾರದು, ಮತ್ತೆ ಬೇರೆಯವರ ಕೈಯಲ್ಲಿ ಈ ದೇಶ ಸಿಕ್ಕಾಕೊಳ್ಳಬಾರದು, ಮುಸ್ಲಿಮರ ಕೈಯಲ್ಲಿ, ಕ್ರಿಶ್ಚಿಯನ್ರ ಕೈಯಲ್ಲಿ, ಕಮ್ಯುನಿಸ್ಟರ ಕೈಯಲ್ಲಿ ಹಿಂದೂ ಸಮಾಜ ಒದ್ದಾಡಬಾರದು. ಹಿಂದೂ ಸಮಾಜದ ಈ ದೇಶ ತಲೆ ಎತ್ತಿ ನಿಲ್ಲೋ ಹಾಗಿರಬೇಕು. ಅದಕ್ಕೆ 1925ರಲ್ಲಿ ವಿಜಯದಶಮಿ ದಿನ ಒಂದು 4-5 ಜನ ಹುಡುಗರು ಕರ್ಕೊಂಡು ಇವತ್ತಿನಿಂದ RSS ಪ್ರಾರಂಭ ಅಂತ ಹೇಳಿದಂತ ಅವತ್ತಿಂದು ಇವತ್ತು 100 ವರ್ಷ ಆಯ್ತ್ರಿ. 100 ವರ್ಷ ಹಿಂದೂ ಸಂಘಟನೆ ನಮ್ಮ ದಾರಿ, ಗುರಿ ಹಿಂದೂ ರಾಷ್ಟ್ರ ನಮ್ಮ ಗುರಿ. ಈ ದೇಶ ಹಿಂದೂ ರಾಷ್ಟ್ರ, ಹಿಂದೂಗಳದ್ದಿದೆ, ಹಿಂದೂ ರಾಷ್ಟ್ರ ಆಗಬೇಕು. ಇವತ್ತಿಲ್ಲ ನಾಳೆ ಕೆಂಪು ಕೋಟೆಯ ಮೇಲೆ ಕೇಸರಿ ಬಾವುಟ ಹಾರಬೇಕು ಅನ್ನುವಂಥದ್ದೇ ನಮ್ಮ ಕನಸು ಅಂತನ್ನುವಂಥದ್ದು ಹೇಳ್ತಾ ಇದ್ದೇನೆ ನಾನು. ಗೋಮಾತಾ ರಾಷ್ಟ್ರೀಯ ಪ್ರಾಣಿ ಆಗಬೇಕು ಅಂತನ್ನುವಂಥದ್ದೇ ನಮ್ಮ ದಾರಿ, ಗುರಿ ಇದೆ ಅಂತ ನೆನಪಿಟ್ಕೊಳ್ಳಿ. ಈ ದೇಶದಲ್ಲಿ 2 ಕಾನೂನುಗಳಿದಾವೆ. ಮುಸ್ಲಿಮರಿಗೆ ಒಂದು, ಹಿಂದೂಗಳಿಗೆ ಒಂದು ಕಾನೂನುಗಳಿದಾವೆ. ಅದನ್ನ ಒಂದೇ ಕಾನೂನು ಮಾಡಬೇಕು. ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಜಗತ್ತಿನ ಯಾವುದೇ ದೇಶದಲ್ಲಿ 2 ಕಾನೂನುಗಳಿಲ್ಲ. ಆದರೆ ನಮ್ಮ ದೇಶದಲ್ಲಿ ಇವತ್ತು 2 ಕಾನೂನುಗಳಿದಾವೆ, ಹಿಂದೂಗಳಿಗೆ ಮತ್ತು ಮುಸ್ಲಿಮರಿಗೆ ಅಂತ ಹೇಳಿ. ಎಂಥ ವಿಚಿತ್ರವಾದಂತ ಈ ದೇಶದ ಆಡಳಿತಗಾರರ ಮಾನಸಿಕತೆ ಇಲ್ಲಿ ತನಕ ತಗೊಂಡು ಬಂತು. 70 ವರ್ಷ, ಸುಮಾರು 65 ವರ್ಷ ಕಾಂಗ್ರೆಸ್ಸಿನ ಆಡಳಿತ. ಏನೇನು ಮಾಡಿದ್ರು, ಎಷ್ಟೆಷ್ಟು ಮಾಡಿದ್ರು, ದೇಶ ತುಂಡು ಮಾಡಿದ್ರು. ಪಾಕಿಸ್ತಾನ ಅಂತ ಹೇಳಿ ಕೊಟ್ರು. ಪಾಕಿಸ್ತಾನ ಯಾಕೆ ಕೊಟ್ರೆ? ಯಾರ್ದದು? ಮುಸ್ಲಿಮರಲ್ಲ, ಜಿನ್ನಂದಲ್ಲ, ಇಸ್ಲಾಮಿಂದಲ್ಲ, ನಮ್ದ್ರೆ 1 ಇಂಚು ಪಾಕಿಸ್ತಾನದ ಭೂಮಿ ಭಾರತದ್ದು, ಹಿಂದೂಗಳದ್ದು. ಅದಕ್ಕೋಸ್ಕರ ಅಖಂಡ ಭಾರತಕ್ಕೋಸ್ಕರ 1000 ವರ್ಷದ ಇತಿಹಾಸ ಸಂಘರ್ಷ ಮಾಡಿದೀವಿ ನಾವು, ಹೋರಾಟ ಮಾಡಿದೀವಿ ನಾವು. ಕ್ರಾಂತಿಕಾರಿಗಳು ಗಲ್ಲು ಶಿಕ್ಷೆ ಅನುಭವಿಸಿದ್ರು. ಒಂದೇ ಮಾತರಂ ಅಂತ ಹೇಳಿದ್ರು, ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರು, ಎದೆಗೆ ಗುಂಡು ಹೊಡ್ಕೊಂಡ್ರು. ಈ ತುಂಡಾದಂತ ಭಾರತಗೋಸ್ಕರ ಅಲ್ಲ, ಪಾಕಿಸ್ತಾನ ಕೊಡಬೇಕು ಅಂತ ಹೇಳಿ ಅವ್ರ ಗಲ್ಲು ಶಿಕ್ಷೆ ಆಗಲಿಲ್ಲ. ಗಲ್ಲು ಶಿಕ್ಷೆ ನಗನಗತಾ ತಗೊಳ್ಳಿಲ್ಲ ಅವರು. ಅಖಂಡ ಭಾರತ. ಆದರೆ ನಮ್ಮ ದೇಶದ ಸ್ವಾತಂತ್ರ್ಯ ಪಡೆದಂತ ಅವತ್ತಿನ ನಾಯಕರು ಎಂಥ ದ್ರೋಹ ಬಗೆದ್ರಿ. ನಾನು ಅವತ್ತಿನ ನಾಯಕರು ಕೇಳ್ತೀನಿ, ಪಾಕಿಸ್ತಾನ ಜಿನ್ನ ಕೇಳಿದ ತಕ್ಷಣನೇ ನೀವು ಕೊಟ್ಟು ಬಿಡೋದ? ಯಾರು ಕೇಳಿದ್ರೆ?
ಈ ದೇಶದಲ್ಲಿ 30 ಕೋಟಿ ಜನ ಅವತ್ತಿನ ದಿನ ಇದ್ದಂತವ್ರಿಗೆ ಏನಾದ್ರೂ ಕೇಳಿದ್ರ? ಇಲ್ಲರಿ. ಅಧಿಕಾರದ ದಾಹ, ಕುರ್ಚಿಯ ಮೋಹ, ಅದಕ್ಕೆ ಪಾಕಿಸ್ತಾನ ಅಂತನ್ನುವಂಥದ್ದು ಕೊಟ್ಟೇ ಬಿಟ್ರು. ಏನ್ ಇವ್ರ ಅಪ್ಪಂದ ಇದ್ದಂಗೆ. ಆದ್ರೆ ಮುಂದಿನ ಏನಾಯ್ತಲ್ಲಿ? ಆ ಪಾಕಿಸ್ತಾನದಲ್ಲಿ 28 ಲಕ್ಷ, ಅಲ್ಲಿ 28 ಲಕ್ಷ ಜನ ಹಿಂದೂಗಳಿದ್ರು. ಕೊಲೆ ಆಯ್ತಲ್ರೇ, ಬೆಂಕಿ ಹಚ್ಚಿದ್ರು, ಮನೆಗಳನ್ನು ಸುಟ್ಟಾಕಿದ್ರು, ಲೂಟಿ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು. ಯಾಕೆ ಮಾಡಿದ್ರೆ? ಆ ಹಿಂದೂಗಳ ಪಾಪ ಏನು, ತಪ್ಪೇನು? ಈ ನಾಯಕರ ಮಾಡಿದಂತ ದ್ರೋಹಕ್ಕೆ 20 ಲಕ್ಷ ಹಿಂದೂಗಳ ಕಗ್ಗೊಲೆ ಆಗೋಯ್ತು. ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರು. ಪಾಕಿಸ್ತಾನ ಮುಸ್ಲಿಮರಿಗೆ ಕೊಟ್ಟ ತಕ್ಷಣನೇ ಬಾಯಿ ಮುಚ್ಕೊಂಡಿರಬೇಕಾಗಿತ್ತು. ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು, ನೆಹರು ಮತ್ತು ಗಾಂಧೀಜಿಯವರಿಗೆ ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು, ಪಾಕಿಸ್ತಾನ್ ನಾನು ಒಪ್ಪಲ್ಲ. ನೀವು ಒಪ್ಪಿಬಿಟ್ಟಿದ್ದೀರಿ, ಕಾಂಗ್ರೆಸ್ನವರು ಸಿಗ್ನೇಚರ್ ಮಾಡಿಬಿಟ್ಟಿದ್ದೀರಿ. ಆದ್ರೆ ನಂದು ಒಂದು ಕಂಡೀಷನ್ ಆದ್ರೂ ಹಾಕ್ರಿ, ನಂದೊಂದು ಸಲಹೆ ಕೇಳಿ ಅಂತ ಹೇಳಿ ಅವರು ಒಂದು ವಿಚಾರ ಹೇಳಿದ್ರು. ಏನ್ ಹೇಳಿದ್ರು? ಪಾಕಿಸ್ತಾನ ಮಾಡೋದೇ ಆದ್ರೆ ಪಾಕಿಸ್ತಾನದಲ್ಲಿ ಇರುವಂತ ಎಲ್ಲ ಹಿಂದೂಗಳನ್ನ ಭಾರತಕ್ಕೆ ಕರೆಸಿ, ಭಾರತದಲ್ಲಿ ಇರುವಂತ ಎಲ್ಲ ಮುಸ್ಲಿಮರನ್ನ ಪಾಕಿಸ್ತಾನ ಕಳಿಸಿ ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು. ಕೇಳಲಿಲ್ಲ ರೀ. ಇವ್ರೇನ್ ಹೇಳಿದ್ರು? ಇಲ್ಲಿದ್ದಂತ ಮುಸ್ಲಿಮರು ಭಾರತ ದೇಶವನ್ನು ಒಪ್ಪಿದ್ದಾರೆ, ಹಿಂದೂಗಳನ್ನು ಗೌರವಿಸ್ತಾರೆ, ನಿಮ್ಮ ಹಬ್ಬ ಹರಿದಿನಗಳಲ್ಲಿ ಸಹಕಾರ ಕೊಡ್ತಾರೆ. ಅದು ಇವತ್ತು ಏನ್ ಸ್ಥಿತಿ ಆಗ್ತಾ ಇದೆ, ಎಂಥ ಅನಾಹುತ ಆಗ್ತಾ ಇದೆ. ಪಾಕಿಸ್ತಾನ ಅಂತನ್ನುವಂಥದ್ದು ಈ 78 ವರ್ಷದಲ್ಲಿ ಈ ದೇಶಕ್ಕೆ ಎಷ್ಟು ರೀತಿಯ ತೊಂದರೆ ಕೊಟ್ಟಿದೆ, ಭಯೋತ್ಪಾದನೆ ಎಷ್ಟು ಮಾಡಿದೆ, ಲಕ್ಷಾಂತರ ಜನರ ಕಗ್ಗೊಲೆ ಮಾಡಿದೆ ಬಾಂಬದಿಂದ. ಸೊ ಇಂಥ ಪುಂಡಾಟಿಕೆ ಮಾಡ್ತಾ ಇರುವಂತ ಪಾಕಿಸ್ತಾನ ಅಂತನ್ನುವಂಥದ್ದು ಎಷ್ಟಿದೆ ರೀ? ನೀವೊಂದ್ಸಲ ಮನೆಗೆ ಹೋಗಿ ಆ ಮ್ಯಾಪ್ ತೆಗೆದು ನೋಡ್ರಿ, ಪಾಕಿಸ್ತಾನ ಅನ್ನುವಂಥದ್ದು ಇಷ್ಟಿದೆ, ಮೇಲೆ ಕೂತಿದೆ. ಇಂಡ್ಲವಾಡಿ ಗ್ರಾಮದ ಗ್ರಾಮಸ್ಥರು ಸೇರಿ ಆ ಕಡೆ ತಿರುಗಿ ಹುಚ್ಚು ಒಯ್ದ್ರೆ ಸಾಕು ಮುಳುಗಿ ಹೋಗುತ್ತೆ ಅದು. ಅಂತ ಪುಟ್ಕೋಸಿ ಪಾಕಿಸ್ತಾನ್ ಇವತ್ತು ಇಂಥ ಅನಾಹುತ ಮಾಡ್ತಾ ಇದ್ದಾರೆ. 2014 ತನಕ ಆಟ ಆಡ್ತು ಪ್ರತಿ ವರ್ಷ 10-15 ಬಾಂಬ್ ಸ್ಫೋಟ ಆಗೋದು, ಪ್ರತಿ ವರ್ಷ ಸಾವಿರಾರು ಜನ ಹೆಣ ಉದುರೋದು, ರೈಲ್ವೆ ಸ್ಟೇಷನ್, ಬಸ್ಸು, ಮಾರ್ಕೆಟ್ ಏನು ನೋಡ್ಲಿಲ್ಲ, ಎಲ್ಲಾ ಕಡೆಗೆ ಬಾಂಬ್ ಬಿಟ್ರು, ಸಿಡಿಸಿದ್ರು. 2014ಕ್ಕೆ ಒಬ್ಬ ಬಂದ ನೋಡ್ರಿ, ಎರಡನೆಯ ಛತ್ರಪತಿ ಶಿವಾಜಿ, ಎರಡನೆಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾದರಿಯ ನರೇಂದ್ರ ಮೋದಿ ಅವರು ಬಂದ ತಕ್ಷಣನೇ ಎಲ್ಲ ಹೋಯ್ತು ನಿಮ್ಮ ಬಾಂಬು, ಎಲ್ಲ ಹೋಯ್ತು. 2014 ನಂತರ ಇಲ್ಲಿವರೆಗೆ ಮೊನ್ನೆ ಒಂದು ಬಿಟ್ರೆ ನಿಮ್ಮ ಆಟ ನಡೀಲಿಲ್ಲ. ಯಾಕೆ? ನಿಮ್ಮಪ್ಪ ಕೂತಿದ್ದಾನೆ ಮೇಲೆ, ಇಲ್ಲಿ ನಿಮ್ಮಪ್ಪ ಕೂತಿದ್ದಾನೆ. ಬಂಧುಗಳೇ,
ನಾವು ಬಹಳ ಜಾಗೃತಿ ಆಗಬೇಕಾಗಿದೆ. ಅವರು ಅವತ್ತು ಹೇಳಿದ್ರು 47ರಲ್ಲಿ ಪಾಕಿಸ್ತಾನ ಆದಾಗ ಒಂದು ಘೋಷಣೆ ಮಾಡಿದ್ರು ಅವರು. ಏನು? ಹಸ್ಕೆ ಲಿಯಾ ಪಾಕಿಸ್ತಾನ್, ಲಡ್ಕೆ ಲೇಂಗೆ ಹಿಂದೂಸ್ತಾನ್. ನಗನಗತಾ ಪಾಕಿಸ್ತಾನವನ್ನು ತಗೊಂಡಿದೀವಿ, ಯುದ್ಧ ಮಾಡಿ ಹಿಂದೂಸ್ತಾನ್ ತಗೊಳ್ತೀವಿ ಅಂತೇಳಿ ಅವತ್ತು ಘೋಷಣೆ ಹಾಕಿದ್ರು. ಬಡ್ಡಿ ಮಕ್ಕಳು ಯುದ್ಧ ಮಾಡಿದ್ರು. 6 ಯುದ್ಧ ಮಾಡಿದ್ರೆ ಈ ಭಾರತದ ಮೇಲೆ. ಆದ್ರೆ ನಮ್ಮ ವೀರ ನೌಜವಾನ ಸೈನಿಕರು, ಭಾರತ ಮಾತೆಯ ಅಮೃತ ಕುಡಿದಂತಹ ವೀರ ಸೈನಿಕರು ಆ ಪಾಕಿಸ್ತಾನವನ್ನ ಮಣ್ಣು ಮುಗಿಸಿದಂತ ಗಂಡಗಲಿ ಇದ್ರು. 6 ಆ ಯುದ್ಧವನ್ನು ಸೋಲಿಸಿ ಸುಣ್ಣಾಗಿ ಮಾಡಿಸಿದಂತ ನಮ್ಮ ಸೈನ್ಯ ಈಗ ಸ್ವಲ್ಪ ಘೋಷಣೆ ಬದಲಾವಣೆ ಮಾಡಿದ್ದಾರೆ. ಅವರು ಯುದ್ಧದಿಂದ ಆಗುದಿಲ್ಲ ಅಂತ ಅನ್ನೋದು ಗೊತ್ತಾಗಿದೆ ಅವರಿಗೆ. ಹಸ್ಕೆ ಲಿಯಾ ಪಾಕಿಸ್ತಾನ್, ಈಗ ಘುಸ್ಕೆ ಲೇಂಗೆ ಹಿಂದೂಸ್ತಾನ್. ಒಳಗಡೆಗೆ ಹೊಕ್ಕು ಹಿಂದೂಸ್ತಾನ್ ತಗೊಳ್ತೀವಿ ಅಂತನ್ನುವಂಥದ್ದು ಈಗ ಪ್ರಾರಂಭ ಆಗಿದೆ. ಬಂಧುಗಳೇ, ಇವತ್ತು ಬಹಳ ಗಂಭೀರವಾದಂತಹ ಆ ವಾಕ್ಯವನ್ನ ಮರಿಬೇಡಿ. ಭಯೋತ್ಪಾದನೆ ಮರಿಬೇಡಿ. ಇಸ್ಲಾಮಿನ ಜಿಹಾದಿ ಮಾನಸಿಕತನೆ ಮರಿಬೇಡಿ. ಎಷ್ಟೆಷ್ಟು ಯಾವ್ಯಾವ ರೀತಿಯ ಈ ದೇಶದಲ್ಲಿ ಆಗ್ತಾ ಇದೆ ಅಂತನ್ನುವಂಥದ್ದು ಗಮನದಲ್ಲಿ ಕೊಡಿ. ಬರೇ ನಮ್ಮ ದೇಶ ತುಂಡು ಮಾಡಲಿಲ್ಲ. ಒಂದೇ ಮಾತ್ರ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಿದ್ದು ಒಂದೇ ಮಾತ್ರ. ಈ ವರ್ಷ 150ನೇ ವರ್ಷ ಆಚರಣೆ ನಡೀತಾ ಇದೆ. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಜನಗಣ ಮನ ಅಧಿನಾಯಕ ಜಯ ಹೇ ರಾಷ್ಟ್ರ ಗೀತದ ಜೊತೆಗೇನೆ ಒಂದೇ ಮಾತ್ರ ಕೂಡ ಈಕ್ವಲ್ ಆಗಿ ಹಾಡಬೇಕು ಅಂತನ್ನುವಂಥದ್ದು ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದೇ ಮಾತ್ರಮವನ್ನ 1933ರಲ್ಲಿ ಕಾಂಗ್ರೆಸ್ ಅಧಿವೇಶನ ಕಾಕಿನಾಡ್ನಲ್ಲಿ ನಡೀತಾ ಇತ್ತು. ಆಂಧ್ರ ಪ್ರದೇಶದ ಕಾಕಿನಾಡ್ನಲ್ಲಿ ನಡೀತಾ ಇತ್ತು. ಮೆರವಣಿಗೆ ಆಯಿತು. ಅವತ್ತಿನ ಕಾಂಗ್ರೆಸ್ಸಿನ ಆ ಅಧಿವೇಶನದ ಅಧ್ಯಕ್ಷರು ಮೊಹಮ್ಮದ್ ಅಲಿ ಅಂತನ್ನುವಂತ ಒಬ್ಬ ಮುಸ್ಲಿಮ ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿತ್ತು. ಆ ವೇದಿಕೆ ಮೇಲೆ ಒಂದೇ ಮಾತ್ರಮವನ್ನು ಹಾಡೋಗೋಸ್ಕರ ಪೂನಾದಿಂದ ಒಬ್ಬ ಶ್ರೇಷ್ಠ ಗಾಯಕರು ಬಂದಿದ್ದಾರೆ. ಆ ಗಾಯಕರು ವೇದಿಕೆ ಮೇಲೆ ಒಂದೇ ಮಾತ್ರ ಹಾಡಬೇಕು ಅಂತ ಹೇಳಿದಾಗ ಈ ಮೊಹಮ್ಮದ್ ಅಲಿ ಎದ್ದು ನಿಂತು, ಒಂದೇ ಮಾತ್ರ ಹಾಡಂಗಿಲ್ಲ, ಒಂದೇ ಮಾತ್ರದಲ್ಲಿ ಹಿಂದೂ ದೇವತೆಗಳ ವರ್ಣನೆ ಇದೆ, ಪೂಜೆ ಇದೆ, ನಾವು ಅಲ್ಲಾನ ಬಿಟ್ರೆ ಯಾರನ್ನೂ ಪೂಜೆ ಮಾಡಂಗಿಲ್ಲ, ಯಾರಿಗೂ ಹಾಡೋಂಗಿಲ್ಲ, ಅದಕ್ಕೆ ನೀವು ಒಂದೇ ಮಾತ್ರ ಹೇಳೋಂಗಿಲ್ಲ ಅಂತ ಹೇಳಿ ವೇದಿಕೆ ಮೇಲಿದ್ದಂತ ಆ ಮೊಹಮ್ಮದ್ ಅಲಿ ಅಧ್ಯಕ್ಷ ಎದ್ದು ನಿಂತು ಹೇಳ್ಬಿಟ್ಟ. ಅಲ್ಲಿ ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ ಗಾಂಧಿ, ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಬಾಬು ರಾಜೇಂದ್ರ ಪ್ರಸಾದ್ ಎಲ್ಲರೂ ಕೂತಿದ್ದಾರೆ. ಆ ಮೊಹಮ್ಮದ್ ಅಲಿಗೆ ಉತ್ತರ ಕೊಡ್ಲಿಲ್ಲ. ಯಾಕ್ರಿ, ಏನಾಗಿದೆ? ಒಂದೇ ಮಾತ್ರಂ ಅಂತನ್ನುವಂಥದ್ದು ನಮ್ಮ ಭಾರತದ ವರ್ಣನೆ ಇದೆ, ಅಂಥದಕ್ಕೆ ನೀವ್ಯಾರು ಅಬ್ಜೆಕ್ಷನ್ ಮಾಡೋದಂತ ಅವ್ರು ಹೇಳಲಿಲ್ಲ. ಆದ್ರೆ ವಿಷ್ಣು ದಿಗಂಬರ್ ಪುಲಸ್ಕರ್ ಅಂತನ್ನುವಂತಹ ಶ್ರೇಷ್ಠ ಗಾಯಕ ಪೂನಾದಿಂದ ಬಂದಂತವ್ರು ಮೈಕ್ ಹಿಡಿದ್ರು. ಮೈಕ್ ಹಿಡಿದು ಹೇಳಿದ್ರು, ಮೊಹಮ್ಮದ್ ಅಲಿ ಅವರೇ, ನಾನು ಬಂದಿದ್ದು ಒಂದೇ ಮಾತ್ರ ಹಾಡೋಕೆ, ನಿಮ್ಮ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಿಲ್ಲ. ನಿಮ್ಮ ಕಾಂಗ್ರೆಸ್ಸಿನ ನಾನು ₹1 ಮೆಂಬರ್ ಕೂಡ ಇಲ್ಲ. ನಾನು ಬಂದಿದ್ದು ಅಷ್ಟು ದೂರಿಂದ ಇಲ್ಲಿ ಬಂದಿದ್ದೇನೆ ಒಂದೇ ಮಾತ್ರ ಹಾಡಕ್ಕೆ.
ನೀವು ಕೇಳೋದಿದ್ರೆ ಕೇಳಿ, ಇಲ್ಲಾದ್ರೆ ಎದ್ದು ಹೋಗಿ ನಾನು ಒಂದೇ ಮಾತ್ರಮನ್ನು ಹಾಡೇ ಹೇಳ್ತೀನಿ ಅಂತ ಹೇಳಿ ಹಾಡಕ್ ಸ್ಟಾರ್ಟ್ ಮಾಡಿದ್ರು. ಗಳನ್ನ ಮಾತ್ರ ಹೇಳ್ತೀವಿ ನಾವು. ಇವರು ಯಾರಿಗೆ ಬಕ್ಕಿದ್ರು ನೀವು? ಮುಸ್ಲಿಂ ಹೇಳಿದ ತಕ್ಷಣವೇ ಒಂದೇ ಮಾತ್ರಗೋಸ್ಕರ ಕ್ರಾಂತಿಕಾರಿಗಳು ಎದೆ ಗುಂಡು ಹೊಡ್ಕೊಂಡ್ರೆ, ಜೈಲಿಗೆ ಹೋದ್ರು, ಲಾಠಿ ಏಟು ತಿಂದ್ರು. ಸ್ವಾತಂತ್ರ್ಯದ ರಣ ಕಹಳೆ ಆಗಿತ್ತು ಒಂದೇ ಮಾತ್ರ. ಅಂಥ ಒಂದೇ ಮಾತ್ರ ಮುಸ್ಲಿಂ ಹೇಳಿದ್ದಕ್ಕೆ ನೀವದನ್ನ ತುಂಡು ಮಾಡಿದ್ರಿ. ಎಂಥ ದ್ರೋಹರಿ! ತುಷ್ಟೀಕರಣ ಈಗಿಂದಲ್ಲ, ಬ್ರಿಟಿಷರಿದ್ದಾಗಲಿಂದನೇ ಕಾಂಗ್ರೆಸ್ ತುಷ್ಟೀಕರಣ ಮಾಡ್ತಾ ಬಂತು. ಧ್ವಜ ಸಮಿತಿ ಆಯ್ತು. ಈ ದೇಶದ ಧ್ವಜ ಯಾವ್ದಿರಬೇಕು, ಬಾವುಟ ಯಾವ್ದಿರಬೇಕು ಅಂತೇಳಿ ಸಮಿತಿ ರಚನೆ ಮಾಡಿದಾಗ ಸಮಿತಿಯವರು ಕಾಂಗ್ರೆಸ್ಸಿನ ಆ ಕಮಿಟಿಯವರಿಗೆ ರಿಪೋರ್ಟ್ ಕೊಟ್ಟರು. ಈ ದೇಶದ ರಾಷ್ಟ್ರ ಧ್ವಜ ಕೇಸರಿ ಬಾವುಟ, ಭಗವಾ ಬಾವುಟ ಆಗಬೇಕು ಅಂತನ್ನುವಂಥದ್ದು ಅವತ್ತು ಕಮಿಟಿ ಕೊಟ್ಟಿರ್ತೀರಿ. ಆದರೆ ಇವರೆಲ್ಲ ಸೇರಿ, ನಮ್ಮ ತಾತ ಸೇರಿ ಅದನ್ನು 3 ತುಂಡು ಮಾಡಿಬಿಟ್ರು. ಅದನ್ನೂ ತುಂಡು ಮಾಡಿದ್ರಿ. ಎಷ್ಟು ಮಾಡ್ತೀರಿ ನೀವು? ನಾವು ಆನಂದವಾಗಿ ಒಂದು ಭಜನೆ ಹೇಳ್ತೇವೆ. ರಘುಪತಿ ರಾಘವ ರಾಜಾ ರಾಮ್ ಪತೀತ ಪಾವನ ಸೀತಾರಾಮ್ ಅಂತನ್ನುವಂಥದ್ದು ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಇಲ್ಲದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ಭಜನೆ ಹೇಳ್ತಾರೆ. ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಆ ಭಜನೆಯನ್ನೂ ಕೂಡ ಸೇರ್ಸೇ ಬಿಟ್ರೆ ಅದನ್ನು ಈಶ್ವರ ಅಲ್ಲಾ ತೇರೇನಾ ತಗೊಳ್ರಿ. ಹಾಡೋದು ಯಾರು? ನಾವು ಹಿಂದೂಗಳು ಮಾತ್ರ. ಒಂದು ಸಲ ಅದು ಮಸೀದಿ ಒಳಗಡೆಗೆ ರಘುಪತಿ ರಾಘವ ರಾಜಾ ರಾಮ್ ಈಶ್ವರ ಅಲ್ಲಾ ತೇರೆ ನಾಮ್ ಅಂತ ಹೇಳಿದ್ದು ಯಾರಾದ್ರೂ ಕೇಳಿದ್ರೆ ದಯವಿಟ್ಟು ನನ್ನ ಕಡೆ ಬರ್ರಿ. ತುಷ್ಟೀಕರಣ, ಓಲೈಕೆ, ಬಗ್ಗೋದು ಯಾರಿಗೆ? ರಾಷ್ಟ್ರೀಯತೆಗೆ, ಸ್ವಾಭಿಮಾನಕ್ಕೆ, ದೇಶಾಭಿಮಾನಕ್ಕೆ. ಅದಕ್ಕೇನು ಕಿಮ್ಮತ್ತಿಲ್ವಾ? ಯಾರಿಗೆ ಬಗ್ತಾ ಇದ್ರಿ? ದೇಶ ತುಂಡು ಮಾಡಿದ್ರಿ, ಧ್ವಜ ತುಂಡು ಮಾಡಿದ್ರಿ, ಭಜನೆ ತುಂಡು ಮಾಡಿದ್ರಿ, ಒಂದೇ ಮಾತ್ರ ತುಂಡು ಮಾಡಿದ್ರಿ. ಸೊ ಈ ರೀತಿಯ ಮಾಡಿ ಪರಿಣಾಮದಿಂದ ಇವತ್ತು ಏನೇನ್ ಪರಿಸ್ಥಿತಿ ಅನುಭವಿಸ್ತಾ ಇದೀವಿ ಅಂತನ್ನುವಂಥದ್ದು ಗಮನಿಸಬೇಕಾಗಿದೆ. ಈ ಹಿಂದೂ ಸಮಾಜೋತ್ಸವದ ಮೂಲಕ ದೇಶದ್ರೋಹಿಗಳಿಗೆ, ಈ ಜಿಹಾದಿಗಳಿಗೆ, ಕ್ರಿಶ್ಚಿಯನ್ ಮತಾಂತರ ಮಾಡ್ತಾ ಇರುವಂತಹವರಿಗೆ, ಲವ್ ಜಿಹಾದ್ ಅನ್ನುವಂತ ಹಿಂದೂ ಹುಡುಗಿಯರಿಗೆ ಬುರ್ಕಾ ಹಾಕಿಸ್ತಾ ಇರುವಂತಹವರಿಗೆ ಅವರಿಗೆ ಉತ್ತರ ಕೊಡುವಂತಹ ಕಾಲ ಬಂದಿದೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ಈ ಹಿಂದೂ ಸಮಾಜೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಒಟ್ಟಿಗೆ ಸೇರೋದು, ಕೇಸರಿ ಹಾಕೊಳ್ಳೋದು, ಕೇಸರಿ ಜೈ ಜೈಕಾರ ಹೇಳೋದು, ಮೆರವಣಿಗೆ ಮಾಡೋದು ಅಷ್ಟೇ ಅಲ್ಲ. ಬಹಳ ದೊಡ್ಡ ಜವಾಬ್ದಾರಿಯನ್ನ ಸಂಘ ನಮಗೆ ಕೊಡ್ತಾ ಇದೆ. ಈ ಜಿಹಾದಿಗಳನ್ನ ಮಟ್ಟ ಹಾಕಬೇಕಾಗಿದೆ. ಕ್ರಿಶ್ಚಿಯನ್ ಮತಾಂತರವಾದಿಗಳಿಗೆ ಉತ್ತರ ಕೊಡಬೇಕಾಗಿದೆ. ಗೋಹತ್ಯೆ ಮಾಡ್ತಾ ಇರುವಂತವರಿಗೆ ನಿಲ್ಲಿಸಬೇಕಾಗಿದೆ. ಬಿಜೆಪಿ ಸರ್ಕಾರ ಇದ್ದಾಗ ಗೋಹತ್ಯಾ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡಿದ್ರು. ಇನ್ನೂವರೆಗೆ ಆ ಜಾರಿಯಲ್ಲಿ ಇದೆ. ಆದ್ರೆ ನಿರಂತರವಾಗಿ ಗೋಹತ್ಯೆ ಆಗ್ತಾ ಇದೆ, ಗೋಕಳ್ಳತನ ಆಗ್ತಾ ಇದೆ, ಗೋಮಾಂಸ ಮಾರಾಟ ಮಾಡ್ತಾ ಇದ್ದಾರೆ. ಬೀಫ್ ಶಾಪ್ ಅಂತ ಹೇಳಿ ಓಪನ್ ಆಗಿ ಇವತ್ತು ಬೋರ್ಡ್ಗಳನ್ನು ಹಾಕಿ ಹೋಟೆಲ್ಗಳನ್ನ ನಡೆಸ್ತಾ ಇದ್ದಾರೆ. ನಾವು ಪೂಜೆ ಮಾಡ್ತೀವ್ರಿ, ನಾವು ಪೂಜೆ ಮಾಡ್ತೀವಿ. ಆ ಒಂದು ಹಸುವಿನಲ್ಲಿ
ಎಲ್ಲ ದೇವರುಗಳ ವಾಸಸ್ಥಾನ ಎನ್ನುವಂತ ನಂಬಿಕೆ ವಿಶ್ವಾಸ ನಮ್ದಿದೆ. ಆ ಹಸುವಿನ ಹಾಲೇನೋ ನಿಮ್ಮ ಮಕ್ಕಳು ಏನ್ ತಿಂತಾರೆ, ಏನು ಕುಡಿತಾರೆ? ಹಾಲು ಕುಡಿತಾರೆ ಇಲ್ಲ? ಸೊ ನಮ್ಮ ಕಾರ್ಯಕರ್ತರು ಹಿಡಿದ್ರೆ ಶಬಾಷ್ ಅಂತ ಹೇಳಬೇಕು, ಪ್ರೋತ್ಸಾಹ ಕೊಡ್ಬೇಕು. ನಿಮ್ಮ ಸಹಕಾರ ಕೊಡ್ತಾ ಇದೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಿಮ್ಗೆ ಸಹಕಾರ ಕೊಡ್ತಾ ಇದ್ದೀವಿ ಅಂತ ಹೇಳೋದು ಬಿಟ್ಟು ಹಿಡಿದು ಕೇಸ್ ಹಾಕೋದೆ. ನನ್ನ ಮೇಲೆ 17 ಕೇಸ್ ಇದಾವೆ. ಆ ಹಸುಗಳನ್ನು ತಗೊಂಡು ಕದೀತಾ ಇದ್ದ, ಅವರು ಹಪ್ತಾ ವಸೂಲು ಮಾಡ್ತಾ ಇದ್ದ ಅಂತ ಹೇಳಿ 17 ಕೇಸ್ ಇದಾವೆ ನನ್ನ ಮೇಲೆ. ಬರೇ ಇದ್ರದ್ದು ಮಾತ್ರ ಟೋಟಲ್ ಕೇಸ್ ಇರೋದು 121. ಇನ್ನೂ ನಾಟ್ ಔಟ್. ಇಲ್ಲೂ ಆಗ್ಬೋದು ಕೇಸ್. 1000 ಕೇಸ್ ಆಗಲ್ರಿ. 1000 ಕೇಸ್ ಹಾಕಿ ಹಿಂದೂ ಕಾರ್ಯಕರ್ತರ ಧ್ವನಿಯನ್ನ ಅಡಗಿಸಕ್ಕೆ ನಿಮ್ಮ ಅಪ್ಪನಿಂದಲೂ ಸಾಧ್ಯ ಇಲ್ಲ. ನಾವು ಗಾಂಜಾ ಮಾರಾಟ ಮಾಡ್ತಾ ಇಲ್ಲ, ರೇಪ್ ಮಾಡ್ತಾ ಇಲ್ಲ, ಖೋಟಾ ನೋಟ್ ಪ್ರಿಂಟ್ ಮಾಡ್ತಾ ಇಲ್ಲ, ಕಳ್ಳತನ ಮಾಡ್ತಾ ಇಲ್ಲ, ದರೋಡೆ ಮಾಡ್ತಾ ಇಲ್ಲ. ಹಿಂದುತ್ವ ಈ ದೇಶದ ಉಳಿವಿಗೋಸ್ಕರ ಕೆಲಸ ಮಾಡ್ತಾ ಇರುವಂತವ್ರ ಮೇಲೆ ಕೇಸ್ ಹಾಕ್ತಿರಲ್ರಿ. ಎಲ್ಲಿ ಇಟ್ಕೊಂಡಿದ್ದೀರಿ ಮಾನ ಮರ್ಯಾದೆ? ನಾನು ಪೊಲೀಸರ ದೋಷ ಅಲ್ಲ ಇದು. ಪೊಲೀಸರ ಹಿಂದೆ ಇರುವಂತ ಒಂದು ಶಕ್ತಿ ಇದೆ, ರಾಜಕಾರಣಿಗಳು, ಅವ್ರದ್ದು ಆಟ ಇದು. ಯಾಕೆ? ಮುಸ್ಲಿಂ ಓಟ್ ರೀ. ಮುಸ್ಲಿಂ ಓಟ್ ಅಂತ ಹೇಳಿ ಜೊಲ್ಲು ಸುರಿಸುವಂತವ್ರು ಏನಿದಾರಲ್ಲ, ಅವರು ಈ ಪಾಪ ಕಾಕಿ ಬಟ್ಟೆ ಅವ್ರ ಮೇಲೆ ಒತ್ತಡ ತಂದು ಹಾಕ್ರೆ ಅವ್ರ ಮೇಲೆ ಕೇಸ್ ಹಾಕಿ. ಈ ಖಾಕಿ ಬಟ್ಟೆ ಹಾಕೊಂಡಂತ ಪೊಲೀಸರು ಆ ಬಟ್ಟೆ ಮಾತ್ರ ಖಾಕಿ, ಆದ್ರೆ ಹೃದಯದಲ್ಲಿ ಹಿಂದೂ ಹೃದಯ ಇದೆ, ಹಿಂದೂ ರಕ್ತ ಇದೆ ಅಂತ ನೆನಪಿಟ್ಕೊಳ್ಳಿ. ಈ ರಾಜಕಾರಣಿಗಳ ಕೈಯಾಡಿಸದೇ ಇದ್ರೆ, ಮಾತಾಡದೇ ಇದ್ರೆ, ನಮ್ಮ ಕರ್ನಾಟಕದ ಪೊಲೀಸರು ಎಷ್ಟು ಸಮರ್ಥ ಇದ್ದಾರೆ ಅಂತಂದ್ರೆ, ದೇವಸ್ಥಾನ ಎದುರುಗಡೆ ಚಪ್ಪಲಿ ಕೂಡ ಕಳ್ಳತನ ಆಗುವುದಿಲ್ಲ, ಅಂತ ಸಮರ್ಥ ನಮ್ಮ ಪೊಲೀಸ್ ಇಲಾಖೆ ಇದೆ. ಈ ರಾಜಕಾರಣಿಗಳ ಪರಿಣಾಮದಿಂದ, ಕಾಂಗ್ರೆಸ್ಸಿನ ಪರಿಣಾಮದಿಂದ ಇವತ್ತು ಇದೆಲ್ಲ ನಡೀತಾ ಇದೆ. ಈಗ ಬರಬೇಕಾದ್ರೆ ಜಿಗಣಿ ಮೂಲಕ ಬಂದೆ. ನನ್ನ ಜೊತೆಗೆ ಒಬ್ಬರು ಬಜರಂಗ ದಳದ ಕಾರ್ಯಕರ್ತರು ಇದ್ರು. ಅವ್ರು ಹೇಳಿದ್ರು, ಮುತಾಲಿಕರೇ ಇಲ್ಲಿ ನೋಡಿ ಇವರೆಲ್ಲ ಬಾಂಗ್ಲಾದೇಶಿಗಳು. ಆ ಜಿಗಣಿಯಲ್ಲಿ 13 ಜನ ಪಾಕಿಸ್ತಾನಿಗಳು ಇದ್ರಂತೆ. ಅವರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದಾರೋ ಅಥವಾ ಏನು ಸಾಕ್ತಾ ಇದಾರೋ ಗೊತ್ತಿಲ್ಲ. ಜಮೀರ್ ಅಹಮದ್ ಅವ್ರ ಕಡೆ ಸಾಕ್ತಾ ಇರ್ಬೋದು ಅವರೆಲ್ಲ. ಜಮೀರ್ ಅಹಮದ್ ಅವರ ಕ್ಷೇತ್ರದಲ್ಲೇ ರೋಹಿಂಗ್ಯಾ ಮುಸ್ಲಿಮರು, ಬಾಂಗ್ಲಾ ಮುಸ್ಲಿಮರು, ಪಾಕಿಸ್ತಾನಿ ಮುಸ್ಲಿಮರು ಹೆಚ್ಚು ಕಡಿಮೆ 20 ರಿಂದ 25 ಸಾವಿರ ಜನ ಇದ್ದಾರೆ. ನಾನು ಸವಾಲು ಹಾಕ್ತಾ ಇದ್ದೇನೆ. 2ನೇ ಟಿಪ್ಪು, 2ನೇ OIC ಆಗಕ್ಕೆ ಹೊರಟಿದ್ದಾರೆ. ಮೊನ್ನೆ ಇದೇ ಜನವರಿ 4ನೇ ತಾರೀಕು ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಹೊರಟಿದೆ. ಅವರ ಜೊತೆಗೆ ಓಮ ಶಕ್ತಿ ಅನ್ನುವಂತ ಮಹಿಳಾ ಮೆರವಣಿಗೆ ಇಬ್ರು ಒಟ್ಟಿಗೆ ಹೊರಟಿದ್ದಾರೆ. ಭಜನೆ ಮಾಡ್ತಾ, ಪೂಜೆ ಮಾಡ್ತಾ ಹೋಗ್ತಾ ಇರುವಂತ ಸಮಯದಲ್ಲಿ ಆ ಜಮೀರ್ ಅಹಮದನ ಕ್ಷೇತ್ರದಲ್ಲಿ ರಾತ್ರಿ 8 ಗಂಟೆಗೆ ಕಲ್ಲಿಸಿತಾರ್ರಿ. ಆ ಮೆರವಣಿಗೆ ಮೇಲೆ ಕಲ್ಲಿಸಿತಾರೆ. ಅದನ್ನು ಪ್ರತಿಭಟನೆ ಮಾಡಿದೀವಿ ನಾವು. ಆದ್ರೆ ನಾನು ಹೇಳುದು, ಆ ಓಂ ಶಕ್ತಿ ಮತ್ತು ಅಯ್ಯಪ್ಪ ಸ್ವಾಮಿಯವರು ನಿಮಗೇನ್ ತೊಂದರೆ ಕೊಟ್ಟಿದ್ರು? ತಂಪಾಡಿಗೆ ತಾವು ಭಜನೆ ಮಾಡ್ಕೊಂಡು ಹೋಗ್ತಾ ಇರುವಂತವ್ರಿಗೆ ನೋಡಕ್ಕಾಗುದಿಲ್ಲ ನಿಮಗೆ? ಸೊಕ್ಕ ಮೈಯಾಗ. ಇದು ನಿಮ್ಮ ಕ್ಷೇತ್ರದಲ್ಲಷ್ಟೇ ಅಲ್ಲ, ಎಲ್ಲ ಕಡೆ ಆಗ್ತಾ ಇದೆ. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲೆಸೆದ್ರು, ಚಪ್ಪಲಿ ಎಸೆದ್ರು. 1 ವರ್ಷದ ಮುಂಚೆ ನೆಲಮಂಗದಲ್ಲೂ ಅದೇ ರೀತಿ ಆಯಿತು.
ಕರ್ನಾಟಕದಲ್ಲಿ 32 ಕಡೆಗೆ ಗಣೇಶೋತ್ಸವದ ಮೇಲ್ಗಡೆ ಕಲ್ಲು ತಡೆ ಒಡ್ಡಿದ್ರು, ಬೆಂಕಿ ಹಚ್ಚಿದ್ರು. ಯಾರಿಗೆ? ನಾವು ಗಣಪತಿಯ ಪೂಜೆ ಈ ದೇಶದಲ್ಲಿ ಸಾವಿರಾರು ವರ್ಷದಿಂದ ಮೊದಲನೇ ಪೂಜೆನೇ ಗಣೇಶನಿಗೆ ಮಾಡ್ತೀವಿ ನಾವು. ಗಣಪತಿ ಪೂಜೆ ಮಾಡೇನೆ ನಮ್ಮ ಕಾರ್ಯ ಪ್ರಾರಂಭ ಆಗತ್ತೆ, ನಮ್ಮ ಕೆಲಸ ಪ್ರಾರಂಭ ಮಾಡ್ತೀವಿ ನಾವು. ಅಂಥ ಗಣೇಶನ ಮೇಲೆ ಕಲ್ಲೆಸೆಯುವಷ್ಟು ಸೊಕ್ಕು ಬಂತಲ್ರಿ ಇವರಿಗೆ. ಎಂದಾದರೂ ಈದ್ ಮಿಲಾದ್, ಬಕ್ರೀದ್ ಅಥವಾ ಇನ್ಯಾವ್ಯಾವುದೋ ನಿಮ್ಮ ಹಬ್ಬಗಳಲ್ಲಿ ಎಂದಾದರೂ ನಾವು ತೊಂದರೆ ಕೊಟ್ಟಿದೀವ? ಕಲ್ಲೆಸೆದಿದೀವ? ಗಲಭೆ ಮಾಡಿದೀವ? ನಮ್ಮ ಗಣೇಶೋತ್ಸವದ ಮೇಲೆ ಯಾಕೆ, ನಮ್ಮ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಮೇಲೆ ಯಾಕೆ, ಓಂ ಶಕ್ತಿಗಳ ಮೇಲೆ ಯಾಕೆ ಕಲ್ಲೆಸಿತೀರಿ? ಯಾವ ದೇಶದಲ್ಲಿ ಇದ್ರಿ ನೀವು? ಯಾವ ದೇಶದ ಅನ್ನ ತಿಂತಾ ಇದ್ರಿ? ಯಾವ ದೇಶದ ಫೆಸಿಲಿಟೀಸ್ ತಗೊಳ್ತಾ ಇದ್ರಿ? ಅದರ ಖಬರಿ ಇಲ್ವಾ ನಿಮಗೆ? ಅದಕ್ಕೆ ಉತ್ತರ ಕೊಡೋಗೋಸ್ಕರನೇ ಹಿಂದೂ ಸಮಾಜೋತ್ಸವನ್ನ ಮಾಡಿದೀವಿ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಯಾವುದೇ ಗಣಪತಿಗೆ, ಗಣೇಶೋತ್ಸವಕ್ಕೆ ನೀವೇನಾದರೂ ತೊಂದರೆ ಕೊಟ್ರೆ ಕರ್ನಾಟಕದಲ್ಲಿ 24,000 ಗಣೇಶ ಮಂಡಳಿಗಳಿದಾವೆ. 24,000 ಗಣೇಶ ಮಂಡಳಿಗಳ ಉತ್ತರ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತೀನಿ. ಮನೆ ಹೊಕ್ಕು ಹೊಡಿಬೇಕಾಗತ್ತೆ, ಮನೆ ಹೊಕ್ಕು ಹೊಡಿತೀವಿ. ಎಲ್ಲಿವರೆಗಿರಿ ಸಹನೆ ಸಹನೆ ಸಹನೆ? 78 ವರ್ಷ ಆಯ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು. ಇನ್ನೂವರೆಗೆ ನಮ್ಮ ಗಣೇಶನ ಮೇಲೆ, ನಮ್ಮ ಮೆರವಣಿಗೆಯ ಮೇಲೆ, ಅಯ್ಯಪ್ಪ ಸ್ವಾಮಿ ಮೇಲೆ, ಓಂ ಶಕ್ತಿಯ ಮೇಲೆ ಅಥವಾ ಇನ್ಯಾವುದೋ ಇದಕ್ಕೆ ಹಬ್ಬಕ್ಕೆ ತೊಂದರೆ ಕೊಡ್ತೀವಿ ನಾವು. ಇನ್ನು ಸಾಧ್ಯ ಇಲ್ಲ. ಸಹನೆ ಮೀರಿ ಹೋಗಿದೆ, ಇನ್ನು ಸಾಧ್ಯ ಇಲ್ಲ. ಇನ್ನು ನಮ್ಮ ತರುಣರು, ನಮ್ಮ ಯುವಕರು, ನಮ್ಮ ಹಿಂದೂ ಸಮಾಜ ಜಾಗೃತ ಆಗಿದೆ. ಇದಕ್ಕೆ ಉತ್ತರ ಕೊಡುವ ದೃಷ್ಟಿಯಿಂದನೇ, ಸಂದೇಶ ಕೊಡೋಗೋಸ್ಕರನೇ ಈ ಹಿಂದೂ ಸಮಾವೇಶ, ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇದ್ದೀವಿ. ಇಂಥ ಸಾಕಷ್ಟು ಅವಮಾನ ಅಪಮಾನಗಳನ್ನು ಸಹನೆ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಹಿಂದೂ ಸಮಾಜದಲ್ಲಿ ಒಂದು ತಾಕತ್ತು, ಶಕ್ತಿ, ಸಾಮರ್ಥ್ಯ, ಶೌರ್ಯ, ಧೈರ್ಯ ಮೂಡಿಸಬೇಕಾಗಿದೆ, ಸ್ವಾಭಿಮಾನ ಮೂಡಿಸಬೇಕಾಗಿದೆ. ಕಾಶ್ಮೀರದಿಂದ 7 ಲಕ್ಷ ಜನ ಹಿಂದೂಗಳನ್ನು ಹೊರಗೆ ಹಾಕಿದ್ರು. 7 ಲಕ್ಷ ಜನ. ಸ್ವಾತಂತ್ರ್ಯ ಬಂದ ನಂತರ 1990ರಲ್ಲಿ ಕಾಶ್ಮೀರದ ಶ್ರೀನಗರದ ಭಾಗದಲ್ಲಿದ್ದಂತ ಎಲ್ಲಾ ಹಿಂದೂಗಳನ್ನು ಒದ್ದು ಓಡಿಸ್ಬಿಟ್ರು. ಅವ್ರ ಮನೆಗಳನ್ನು ಲೂಟಿ ಮಾಡಿದ್ರು, ಅವ್ರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ್ರು. ಕೇಂದ್ರ ಸರ್ಕಾರ ಇತ್ತು, ಮಿಲಿಟರಿ ಇತ್ತು, ಪೊಲೀಸರು ಇತ್ತು, ಸಂವಿಧಾನ ಇತ್ತು, ಎಲ್ಲ ಇತ್ತು. ಏನು ಮಾಡಕ್ಕಾಗಲಿಲ್ಲ. 7 ಲಕ್ಷ ಜನ ಬೀದಿ ಭಿಕಾರಿಯಾಗಿ ಇವತ್ತಿಗೂ ಕೂಡ ಎಲ್ಲ ಕಡೆ ಇದ್ದಾರೆ. ತಮ್ಮ ಸ್ವಂತ ಮನೆಗೆ ಹೋಗಕ್ಕಾಗಿಲ್ಲ, ತಮ್ಮ ಸ್ವಂತ ತೋಟಕ್ಕೆ ಹೋಗಕ್ಕಾಗಿಲ್ಲ, ತಮ್ಮ ಸ್ವಂತ ದೇವಸ್ಥಾನಕ್ಕೆ ಪೂಜೆ ಮಾಡಕ್ಕಾಗ್ತಾ ಇಲ್ಲ. ಯಾರಿಂದ್ರೆ? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್, ಇರಾಕ್ ಅಲ್ಲ. ಇದೇ ದೇಶದಲ್ಲಿ ಹುಟ್ಟಿ ಇದೇ ದೇಶದ ಅನ್ನ ತಿಂದಂತ ನಮಕ ಹರಾಮ ಕಾಶ್ಮೀರಿ ಮುಸ್ಲಿಮರಿಂದನೇ ಆ 7 ಲಕ್ಷ ಜನ ಹೊರ ಹಾಕಿದ್ರಲ್ರಿ. ನಾವು ಹೋಗ್ಬೇಕಾಗತ್ತೆ. ಬರೇ ಕಾಶ್ಮೀರ ಅಲ್ಲ, ಕೈ ಕಟ್ಕೊಂಡು ಕಣ್ಣು ಮುಚ್ಕೊಂಡು ನಾವೇನ್ ಮಾಡಕ್ಕಾಗತ್ತೆ ರೀ? ನಮಗ್ಯಾರು ಸಪೋರ್ಟ್ ಇಲ್ಲ ರೀ ಅಂತ ಅಳಂಗಿಲ್ಲ. ಇವತ್ತು ಕಾಶ್ಮೀರ್, ನಾಳೆ ಆನೇಕಲ್, ಇದ್ಯಾವ್ದು ಇಂಡ್ಲವಾಡಿ, ಇಲ್ಲೊಂದನು ಓಡಬೇಕಾಗತ್ತೆ. ಎಲ್ಲಿ ಓಡೋರು?
125 ಕೋಟಿ ಹಿಂದೂಗಳಿದ್ದೇವೆ ನಾವು. ಎಲ್ಲಿ ಓಡಕ್ಕೆ ಎಲ್ಲಿ ಬೇರೆ ದಾರಿ ಇಲ್ಲ. ಬೇರೆ ದೇಶಕ್ಕೆ ಹೋಗಿ ವಾಸ ಮಾಡಕ್ಕೆ ನಮ್ಮ ಕಡೆಯಿಂದ ಯಾರು ಕರ್ಕೊಳ್ಳೋದಿಲ್ಲ. ಹೋರಾಟ ಮಾಡಬೇಕು, ಎದುರಿಸಬೇಕು. बोलो भारत माता के बोलो भारत माता के शिवाजी के ಏನು ಇವತ್ತು ಇಂಡ್ಲವಾಡಿ ನಗರ ಒಣಕನಹಳ್ಳಿ ಮತ್ತು ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಎರಡೂ ಸೇರಿ ಇಂಡ್ಲವಾಡಿ ನಗರದಲ್ಲಿ ಇವತ್ತು ಹೆಣ್ಣು ಮಕ್ಕಳ ಒಂದು ಶೋಭಾಯಾತ್ರೆಯಲ್ಲಿ ಕುಂಭ ಎಲ್ಲ ತಲೆ ಮೇಲೆ ಹೊತ್ತು ಶೋಭಾಯಾತ್ರೆಯನ್ನು ಮಾಡ್ತಾ ಮತ್ತು ಗೋವುಗಳನ್ನು ಆ ಒಂದು ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯೊಂದಿಗೆ ಇವತ್ತೇನು ಆನೇಕಲ್ಲು ತಾಲೂಕು ಇಂಡ್ಲವಾಡಿ ನಗರದಲ್ಲಿ ಈ ಒಂದು RSS ಕಾರ್ಯಕ್ರಮ 100 ವರ್ಷ ತುಂಬಿರೋದಕ್ಕೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಎರಡೂ ಪಂಚಾಯಿತಿ ಜನ ಸೇರಿ ಇಂಡ್ಲವಾಡಿ ನಗರದಲ್ಲಿ ಇಂಡ್ಲವಾಡಿ ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೀತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಹಿಂದೂ ಸನಾತನ ಧರ್ಮದ ಶಕ್ತಿಯನ್ನು ತುಂಬಲಿಕ್ಕೆ ಪ್ರಮೋದ್ ಮುತಾಲಿಕ್ ಜಿಯವರು ಮತ್ತು ಸಂತರು ಈ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಎಲ್ಲ ಬಂಧು ಭಗಿನಿಯರು ಆಗಮಿಸಿ ನಮ್ಮ ಈ ಭಾಗದ ಆನೇಕಲ್ ಕ್ಷೇತ್ರದ ಶಾಸಕರಾಗಿ, ಮಾಜಿ ಸಚಿವರಾಗಿ, ಕೇಂದ್ರದ ಮಾಜಿ ಸಚಿವರಾಗಿ ಇದ್ದಂಥ ಡಾಕ್ಟರ್ ಎ ನಾರಾಯಣಸ್ವಾಮಿಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಎಲ್ಲ ಭಾಜಪದ ಮುಖಂಡರು, RSS ಸಂಘದ ಎಲ್ಲ ಸೇವಕರು, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಎಲ್ಲ ಕಾರ್ಯಕರ್ತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಏನು ಆ ಒಂದು ಅಕ್ಕ ತಂಗಿಯರು ಒಂದು ಶೋಭಾಯಾತ್ರೆಯಲ್ಲಿ ಆ ಕುಂಭಮೇಳದೊಂದಿಗೆ ಬಂದರೂ ಅದು ಭಾಳ ಚೆನ್ನಾಗಿತ್ತು. ಹಾಗಾಗಿ ಇವತ್ತು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಾಜೂಕಾಗಿ ಈ ವೇದಿಕೆ ಕಾರ್ಯಕ್ರಮ ಮತ್ತು ಮುಂಭಾಗದ ಎಲ್ಲ ಆ ಜನ ಕುಳಿತು ವೀಕ್ಷಣೆ ಮಾಡಿ ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ರಿಗೂ ನಾನು ಉತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅವರಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇದೇ ರೀತಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಇವತ್ತು ಅಂತಲ್ಲ, ಏನು 100 ವರ್ಷ ಈ ಒಂದು RSS ಸಂಘದ ನಿಮಿತ್ತ ಅನೇಕ ಜನ ಆ ಸಂಘದಲ್ಲಿ ಸೇವೆ ಮಾಡಿದವರು ಎಷ್ಟೋ ಜನ ಮರಣ ಹೊಂದಿದ್ದಾರೆ. ಅದೇ ರೀತಿ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಆ ಭಗವಂತ ಶಕ್ತಿಯನ್ನು ಕೊಡಲಿ. ಎಲ್ಲ ಕಾರ್ಯಕರ್ತರು ಸೇರಿ ಈ ಹಿಂದೂ ಸಮಾಜೋತ್ಸವವನ್ನು ಯುವ ನಾಯಕರು ಮುಂದೆ ಬೆಳೆಸಬೇಕಾಗ್ತದೆ. ಈ ದೇಶವನ್ನು ಕಟ್ಟಲಿಕ್ಕೆ, ಸಮಾಜವನ್ನು ಉಳಿಸಲಿಕ್ಕೆ ಯುವ ನಾಯಕರು ಬೇಕಾಗ್ತದೆ. ಈ ಸಂಘದ ಮುಖೇಣ ಈ ಒಂದು ಹಿಂದೂ ಸಮಾಜೋತ್ಸವವನ್ನು ಭಾಜಪದ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆಲ್ಲ ನಾನು ಧನ್ಯವಾದಗಳು ಮತ್ತು ಉತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಹೇಳ್ತಾ, ಮತ್ತು ಇಲ್ಲಿ ಆಗಮಿಸಿದ್ದಂಥ ನಮ್ಮ ಮಾಧ್ಯಮ ಮಿತ್ರರು ಈ ಸಮಾಜಕ್ಕೆ ಅವ್ರ ಮುಖಾಂತರ ಈ ವಿಚಾರವನ್ನು ತಿಳಿಸ್ತಾರೆ. ಅವ್ರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಅವ್ರಿಗೂ ಸಹ ಉತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಆಗಮಿಸಿದ್ದಂಥ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಭಗವಂತ ಎಲ್ಲ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಮ್ಮ ಹಿಂದೂ ಸಮಾಜದ ಇಂಥ ಕಾರ್ಯಕ್ರಮಗಳು ಪದೇ ಪದೇ ನಡೀಲಿ, ಈ ದೇಶ ಉಳಿಲಿ, ಸಮಾಜ ಕಟ್ಟಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ವಿರಾಮ ಕೊಡ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಬಲೋ ಭಾರತ್ ಮಾತಾ ಕಿ. ಏನಿವತ್ತು ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾವು ಹಿಂದೂಗಳನ್ನು ಕಾಪಾಡಬೇಕು ಅಂತೇಳಿ ರಾಷ್ಟ್ರದ ಸ್ವಯಂ ಸೇವಕ ಸಂಘ ಪ್ರಯತ್ನ ಮಾಡಿ 100 ವರ್ಷ ಕಳೆದಿರೋದ್ರಿಂದ ಇಡೀ ದೇಶದಲ್ಲಿ, ರಾಜ್ಯದಲ್ಲೂ ಮೂಲೆ ಮೂಲೆಗಳಲ್ಲೂ, ಪಂಚಾಯತಿಗಳಲ್ಲೂ ಸಂಘ ಸಂಸ್ಥೆಗಳಿಂದ ಒಂದು ಕಾರ್ಯಕ್ರಮವನ್ನು ಜೋಡಿಸ್ಬೇಕಂತೇಳಿ ಚಾಲನೆ ಕೊಟ್ಟಾಗ ಆನೇಕಲ್ ತಾಲೂಕು, ಆನೇಕಲ್ ಕ್ಷೇತ್ರದ ಇಂಡ್ಲವಾಡಿ ಗ್ರಾಮ ಮತ್ತು ಒಣಕನಹಳ್ಳಿ ಪಂಚಾಯಿತಿ ಎರಡೂ ನಗರ, ಇಂಡ್ಲವಾಡಿ ನಗರ ಆಗಿರೋದ್ರಿಂದ ಪ್ರಮುಖವಾಗಿ ಇಲ್ಲಿ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆದೇಶ ಮಾಡಿದಾಗ ಇಂಡ್ಲವಾಡಿ ಗ್ರಾಮದಲ್ಲಿ ನಾವು ಪ್ರಯತ್ನ ಮಾಡಿದ್ರಿ. ಒಟ್ಟಾರೆ ಎರಡೂ ಪಂಚಾಯಿತಿಗಳು ಕೂಡಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಇದಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ, ಉತ್ಸಾಹ ನೀಡೋದಕ್ಕೆ, ಯುವಕರಲ್ಲಿ ಒಂದು ಜ್ಞಾನ ಮೂಡಿಸೋದಕ್ಕೆ ಆಗಮಿಸಿದಂಥ ಪ್ರಮೋದ್ ಜಿ ಮುತಾಲಿಕ್ ಅವರು, ಹಾಗೆಯೇ ನಮ್ಮ ಈ ಕ್ಷೇತ್ರದ ಒಂದು ಡಾಕ್ಟರ್ ಎ ನಾರಾಯಣಸ್ವಾಮಿ ಅವರು MLA ಆಗಿ, ಮಿನಿಸ್ಟರ್ ಆಗಿ, ಮತ್ತು MP ಆಗಿ, ಸೆಂಟ್ರಲ್ ಮಿನಿಸ್ಟರ್ ಆಗಿ ಅವರು ಸಹ ಪ್ರಯತ್ನ ಮಾಡಿ ಎಲ್ಲ ಕಾರ್ಯಕ್ರಮ ಜೋಡಿಸ್ಕೊಂಡಿದ್ದಾರೆ. ಹಾಗೆಯೇ ಉಳ್ವಳ್ಳಿ ಶ್ರೀನಿವಾಸ್ ಅವರು ಕೂಡ ಸಹ ಆಗಮಿಸಿದರು. ಅವ್ರಿಗೂ ಒಟ್ಟಾರೆ ಎರಡೂ ಗ್ರಾಮ ಪಂಚಾಯಿತಿಯ ಹಿಂದೂ ಕಾರ್ಯಕರ್ತರಿಗೂ, ಇಡೀ ತಾಲೂಕಿನ ಎಲ್ಲ ಹಿಂದೂಗಳಿಗೂ, ಇಲ್ಲಿ ಬಂದಿದ್ದಂತಹ ಎಲ್ಲರಿಗೂ ವಂದನೆ ಮಾಡ್ತಾ, ಹಾಗೆಯೇ ಮಾಧ್ಯಮದವರಿಗೂ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಿಂದೂ ಜಾಗೃತಿಯನ್ನು ಮೂಡಿಸೋದಕ್ಕೆ ತಾವೆಲ್ಲ ಸಹಕಾರ ಕೊಟ್ಟಿದ್ದೀರಾ. ತಮಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಮತ್ತು ಒಣಗ್ನಳ್ಳಿ ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಇವತ್ತಿನ ದಿವಸ ಅಭೂತಪೂರ್ವವಾದಂಥ ಕಾರ್ಯಕ್ರಮ, ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಇದುವರೆಗೂ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಎಲ್ಲ ಸಜ್ಜನ ಹಿಂದೂ ಬಾಂಧವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಂಥ ಒಣಗ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ 10 ಗ್ರಾಮಗಳ ನಾಗರಿಕ ಬಂಧುಗಳಿಗೆ ಮತ್ತು ಹಿಂದೂ ಬಾಂಧವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇವತ್ತಿನ ಸಂದರ್ಭ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದ್ದು, ಇಡೀ ಭಾರತ ದೇಶದ ಇತಿಹಾಸವನ್ನು ಪ್ರಮೋದ್ ಮುತಾಲಿಕ್ರವರು ನಮಗೆಲ್ಲರಿಗೂ ಮನಮುಟ್ಟುವಂತೆ ತಿಳಿಸ್ಕೊಟ್ರು. ಈ ಒಂದು ಕಾರ್ಯಕ್ರಮದಲ್ಲಿ ತನು ಮನ ಧನವನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ಹಿಂದೂ ಬಾಂಧವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ದಿನ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಮತ್ತು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಎರಡೂ ಗ್ರಾಮ ಪಂಚಾಯಿತಿಗಳ ಸಹಯೋಗದೊಂದಿಗೆ ಹಿಂದೂ ಸಮಾಜೋತ್ಸವ ಅನ್ನೋ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಇಂಡ್ಲವಾಡಿ ಗ್ರಾಮದಲ್ಲಿ ಆಚರಿಸಲಾಯಿತು. ಈ ಸನಾತನ ಧರ್ಮದ ಉಳಿವಿಗಾಗಿ ಮತ್ತು ಹಿಂದೂ ಧರ್ಮವನ್ನು ಕಾಪಾಡಲಿಕ್ಕೆ ಮತ್ತು ಜಾಗೃತಿ ಮೂಡಿಸಲಿಕ್ಕೆ ಎಲ್ಲರೂ ಸೇರಿ, ಇಡೀ ಎರಡೂ ಗ್ರಾಮಗಳು ಸೇರಿ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ವಿಶೇಷವಾಗಿ ಇಂಡ್ಲವಾಡಿ ಗ್ರಾಮಸ್ಥ ಆಯೋಜಕರಿಗೆ ಧನ್ಯವಾದಗಳು ತಿಳಿಸ್ತಾರೆ. ಅದೇ ರೀತಿ ಒಣಕನಹಳ್ಳಿ ಗ್ರಾಮಸ್ಥರು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಮತ್ತು ಇತರೆ ಕಾರ್ಯಕರ್ತರು ಎಲ್ಲ ಬಂದು ನಮಗೆಲ್ಲ ಸಹಕಾರ ಕೊಟ್ಟು ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ಮುಗಿಸ್ಕೊಟ್ಟಿರೋದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ತಿಳಿಸ್ತೀನಿ.